energetic and enthusiastic students. ಹೇಗಿದ್ರೆ ಎಲ್ರು? Welcome you all to PW Kannada 9th and 10th channel and the batch Abhimanyu 2. So we are in chapter Acids, Bases and Salts, and in today's class we are going to learn about pH of this salt solution. In previous class you already learnt about what exactly the pH is. pH scale ಯಾವ ತರ ಇರುತ್ತೆ, ಹೇಗೆ ಅದನ್ನ ಮೆಷರ್ ಮಾಡಬೇಕು, ಡಿಫರೆಂಟ್ ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ pH ವ್ಯಾಲ್ಯೂಸ್ ಅನ್ನು ನಾವು ಕಲ್ತ್ವಿ. ರೈಟ್. ಸೊ ಈ ಕ್ಲಾಸ್ ನಲ್ಲಿ ಸಾಲ್ಟ್ ಅಂತ ಹೇಳುವಂತಹ ಕಾನ್ಸೆಪ್ಟ್ ತಗೊಳ್ಳೋಣ. ಬಿಕಾಸ್ ದಿಸ್ ಪಾರ್ಟ್ ವಿ ಆಲ್ರೆಡಿ ಹ್ಯಾವ್ ಕವರ್ಡ್. ಆಸಿಡ್ಸ್, ಬೇಸ್ ಕವರ್ ಆಗಿದೆ ಆಲ್ರೆಡಿ. ನೆಕ್ಸ್ಟ್ ಇನ್ನ ಮಿಕ್ಕಿದ ಯಾವುದು? ಸಾಲ್ಟ್ ಅಂತ ಹೇಳುವಂತಹ ಪಾರ್ಟ್. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದ ಸಾಲ್ಟ್ ಈಸ್. ಅದನ್ನ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳುವಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಮಗೆ ಗೊತ್ತಿರಬೇಕು ಪ್ರಾಪರ್ಟೀಸ್ ಆಫ್ ಸಾಲ್ಟ್ಸ್ ಏನು, ಯಾವ ತರ ಎಲ್ಲ ಸಾಲ್ಟ್ಸ್ ಇದೆ, ಮತ್ತೆ ಅದರ ಪಿ ಎಚ್ ನ ಹೇಗೆ ಮೆಷರ್ ಮಾಡುದು. ಒಂದು ಸಾಲ್ಟ್ ಕೊಟ್ಟು MCQ ದಲ್ಲಿ ಇದ್ರದ್ದು pH ವ್ಯಾಲ್ಯೂ ಏನು ಅಂತ ಹೇಳಿ ಕೇಳಿದ್ರೆ, ಈಸ್ ಇಟ್ ವೀಕ್ಲಿ ಆಸಿಡಿಕ್, ವೀಕ್ಲಿ ಬೇಸಿಕ್, ಇಟ್ ಕುಡ್ ಬಿ ಇಸ್ ಇಟ್ ಬಿಲೋ 7, ಅಬೌವ್ 7 ಆರ್ ನಿಯರ್ಲಿ 7 ಅಂತ ಹೇಳಿ ಕೇಳಿದ್ರೆ, ಯು ಶುಡ್ ಬಿ ಇನ್ ಅ ಸ್ಟೇಟ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಮಾರ್ಕ್ ದ ರೈಟ್ ಆನ್ಸರ್. ಸೊ ಡೆಫಿನೆಟ್ ಆಗಿ 1 MCQ ಕ್ವೆಶನ್ ಅಂತೂ ಪಕ್ಕಾ ಇರುತ್ತೆ ಈ ಟಾಪಿಕ್ ನಿಂದ, and 2 marks 3 marks questions about pH of the salt solution expect ಮಾಡಬಹುದು ನೀವು. ಹಾಗಾದ್ರೆ let's get into today's video. Before that, in previous class we learned about pH, where P is the power, H is the hydrogen ion concentration. So usual ಆಗಿ ಯಾವುದೇ ಸಬ್ಸ್ಟೆನ್ಸ್ ತಗೊಂಡ್ರು ಅದರಲ್ಲಿ ಒಂದಿಷ್ಟು ಅಮೌಂಟ್ ಆಫ್ ಹೈಡ್ರೋಜನ್ ಇದ್ದೇ ಇರುತ್ತೆ. So because we do dilute them in water, so we can measure pH of any substance by comparing their hydrogen ion concentration. Power is nothing but number of ions which are present in that particular container. ಹಾಗೆ ನಾವು pH ಅನ್ನು ರೆಫರ್ ಮಾಡ್ತಾ ಹೋಗ್ತೀವಿ. And in pH scale we have the value from 0 to 14. 7 indicates neutral. Between 7 to 14 the value indicates basic solution, and between 0 to 7 the value indicates acidic solution. If the pH value is 0 or 1 or 2, then the substance is very acidic. If the pH value is 14, 13, 12, 11, then the substance is highly basic. So remember, strong acid, strong base are always highly corrosive. So let's get into today's class where we talk about salt. This portion, types of salt, is not there for your syllabus, but I am going to explain this part. ಇದು ನಿಮ್ಮ ಸಿಲೆಬಸ್ ನಲ್ಲಿ ಇಲ್ಲ, ಬಟ್ ನಿಮ್ಮ ನಾಲೆಜ್ ಪರ್ಪಸ್ಗೋಸ್ಕರ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಲೇಬೇಕು. ಸಾಲ್ಟ್ ಅಂತ ಹೇಳಿದ್ರೆ ಏನು, ಟೈಪ್ಸ್ ಆಫ್ ಸಾಲ್ಟ್ ಅಂತ ಹೇಳಿದ್ರೆ ಏನು ಅಂತ ಹೇಳೋದನ್ನ, ಜೊತೆಗೆ ಇದು ನಿಮ್ಮ ಸಿಲೆಬಸ್ ನಲ್ಲಿ ಇರುವಂತಹ ಟಾಪಿಕ್. ಪ್ರಾಪರ್ಟೀಸ್ ಆಫ್ ಸಾಲ್ಟ್, ಯು ಕ್ಯಾನ್ ರಿಲೇಟ್ ದಿಸ್ ಹಿಯರ್, ಆಸ್ ವೆಲ್ ಆಸ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಟರ್ಮಿನಾಲಜಿ ಸಚ್ ಆಸ್ water of crystallization, hygroscopy, deliquescence, efflorescence. ಇದು ಎಲ್ಲಾದ್ರ ಮೇಲೆ ಪಕ್ಕಾ 1 mark or MCQ type of questions ಕೇಳ್ತಾರೆ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಟುಡೇಸ್ ಕ್ಲಾಸ್. ಓಕೆ, ಸೊ ಬೇಸಿಕಲಿ ಮಕ್ಕಳೇ 6 ಟೈಪ್ ಆಫ್ ಸಾಲ್ಟ್ಸ್ ಇದೆ. ಎಷ್ಟು? 6 ಟೈಪ್ ಆಫ್ ಸಾಲ್ಟ್. ನಾವ್ ಯಾವ ಸಾಲ್ಟ್ ಬಗ್ಗೆ ಕಲಿಬೇಕು ಅದನ್ನ ಮಾತ್ರ ಹೇಳಿ ಮೇಡಮ್ ಅಂತ ಹೇಳಿದ್ರೆ ನಿಮಗೆ ಆನ್ಸರ್ ಏನ್ ಗೊತ್ತಾ? ನಾವು ಜಸ್ಟ್ ಈ ಸಾಲ್ಟ್ ಬಗ್ಗೆ ಮಾತ್ರ ಗಮನ ಹರಿಸ್ಬೇಕು. ಯಾವ್ದದು? ನಾರ್ಮಲ್ ಸಾಲ್ಟ್. ಆದ್ರೆ ಮಿಕ್ಕಿದ ಸಾಲ್ಟ್ ಎಲ್ಲ ಏನಾಗಾದ್ರೆ ಆಸಿಡ್, ಬೇಸು, ಡಬಲ್, ಮಿಕ್ಸ್ಡ್, ಕಾಂಪ್ಲೆಕ್ಸ್ ಇದೆಲ್ಲ ಏನ್ ಮೇಡಮ್ ಅಂತ ಹೇಳಿ ಕೇಳ್ಬೋದು. ದೀಸ್ ಆರ್ ನಥಿಂಗ್ ಬಟ್ ಸರ್ಟನ್ ಸಾಲ್ಟ್ಸ್ ವಿಚ್ ಯು ಆಲ್ಸೋ ಡೀಲ್ ಇನ್ ಯೋರ್ ಡೈಲಿ ಲೈಫ್. ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸೋಣ, ಮಿಕ್ಕಿದ್ ಏನು ಅಂತ ಹೇಳಿ ನೋಡ್ಕೊಂಡು ಹೋಗೋಣ. ಓಕೆ, ಬಿಕಾಸ್ ಇನ್ ಸರ್ಟನ್ ಏರಿಯಾಸ್ ಈ ವರ್ಡ್ ಅನ್ನ ನೀವು ಯೂಸ್ ಮಾಡ್ತೀರಾ. ಆಸಿಡಿಕ್ ಸಾಲ್ಟ್ ಅಂತ ಹೇಳೋದನ್ನ ಯೂಸ್ ಮಾಡ್ತೀರಾ. ಸೊ ನಾರ್ಮಲು, ಆಸಿಡಿಕ್ಕು, ಮತ್ತೆ ಇನ್ ಕೆಲವೊಂದ್ ಕಡೆ ಡಬಲ್ ಸಾಲ್ಟ್ ಅನ್ನ ನೀವು ನೋಡಿರ್ತೀರ, ಮಿಕ್ಸ್ಡ್ ಸಾಲ್ಟ್ ಅನ್ನ ನೋಡಿರ್ತೀರ. ಕೆಲವೊಂದಷ್ಟು ಡೇ ಟು ಡೇಸ್ ಲೈಫ್ ಅಲ್ಲಿ ಡೀಲ್ ಮಾಡಿರುವಂತಹ ಆಲ್ರೆಡಿ ವರ್ಡ್ಸ್ ಗಳಿವು. ಲೆಟ್ಸ್ ಗೆಟ್ ಇನ್ ಟು ದ ಡೀಟೇಲ್ಸ್ ಆಫ್ ನಾರ್ಮಲ್ ಸಾಲ್ಟ್. ನಾರ್ಮಲ್ ಸಾಲ್ಟ್ ಅಂತ ಹೇಳಿದ್ರೆ ಏನು? ಹೇಗೆ ಮಕ್ಕಳೇ ಸಾಲ್ಟ್ ಫಾರ್ಮ್ ಆಗುವಂಥದ್ದು? ಹೌ ಡು ಯು ಗೆಟ್ ಸಾಲ್ಟ್? ಟೆಲ್ ಮಿ. ಬೈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಯಾರನ್ನ ನ್ಯೂಟ್ರಲೈಸ್ ಮಾಡುತ್ತೆ? H plus ion of the acid, OH minus ion of the base, they react, they form water along with certain salt. ಯಾಕೆ?
ಆಸಿಡ್ ನಲ್ಲಿ ಎಕ್ಸಾಂಪಲ್ ಇಫ್ ಐ ಟೇಕ್ HCl, ಇದನ್ನ ಎರಡು ಪಾರ್ಟ್ ಮಾಡಬಹುದಾ? H ಪ್ಲಸ್ Cl ಮೈನಸ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ ಹೇಳಿ ನಾನು ಡಿವೈಡ್ ಮಾಡಬಹುದಾ? ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಆಸಿಡ್ ಅಲ್ವಾ? ಬೇಸ್, ಸಿಂಪಲ್ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್. ಏನು ಇದ್ರದ್ದು ಕಾಮನ್ ನೇಮ್ ನನಗೆ ಹೇಳಿ? ಕಾಸ್ಟಿಕ್ ಸೋಡಾ. This also you can divide into two parts, positive, negative. You know that positive will not react. Negative repel. ಈಗ ಪ್ರಾಡಕ್ಟ್ ಸಿಗ್ಬೇಕು ಅಂದ್ರೆ ಇಲ್ಲಿ ಪಾಸಿಟಿವ್ ನ ಇಲ್ಲಿ ನೆಗೆಟಿವ್ ಜೊತೆ ಮಿಕ್ಸ್ ಮಾಡಿ, ಅಂದ್ರೆ H ಪ್ಲಸ್ OH ಮೈನಸ್ ಅಯಾನ್ ಏನ್ ಸಿಗ್ಬೇಕು? ವಾಟರ್. ಜೊತೆಗೆ ವಾಟ್ ಎಲ್ಸ್ ಎಕ್ಸ್ಟ್ರಾ? Na plus Cl minus, nothing but NaCl. What is it? Salt. So what did you get? When acid base reacts, you get salt. So then what is salt? Salt are nothing but chemical compounds which do carry acid radical, basic radical, or acidic ions, basic ions. ಆಸಿಡ್ ರಾಡಿಕಲ್ ಅಂದ್ರೆ ಆಸಿಡ್ ಇಂದ ಬಂದಂತಹ ನೆಗೆಟಿವ್ ಅಯಾನ್ಸ್. ಬೇಸಿಕ್ ರಾಡಿಕಲ್ ಅಂತ ಹೇಳಿದ್ರೆ ಬೇಸ್ ಇಂದ ಹೋಗಿರುವಂತಹ ಪಾಸಿಟಿವ್ ಅಯಾನ್. ಅರ್ಥ ಆಯ್ತಾ? ಈ ರಿಯಾಕ್ಷನ್ಗೆ ಏನಂತ ಹೇಳಿ ಕರಿತೀರಾ? ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇದು ಎಕ್ಸೋಥರ್ಮಿಕ್, ಹೈ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ ಇಲ್ಲಿ ಅಂತ ಹೇಳ್ಬೋದು. ಸೊ ಯು ಅಂಡರ್ಸ್ಟುಡ್ ನೌ ಹೌ ಸಾಲ್ಟ್ ಇಸ್ ಫಾರ್ಮ್ಡ್. ಆಸಿಡ್ ಬೇಸು ಆರ್ ಆಸಿಡ್ ಬೇಸೇ ಆಗಬೇಕು ಅಂತ ಏನಿಲ್ಲ. ಕೆಲವೊಂದು ಸಬ್ಸ್ಟೆನ್ಸು ಆಸಿಡಿಕ್ ಆಗಿರುತ್ತೆ, ಕೆಲವೊಂದು ಸಬ್ಸ್ಟೆನ್ಸು ಬೇಸಿಕ್ ಆಗಿರುತ್ತೆ. ಯಾವುದೇ ಸಬ್ಸ್ಟೆನ್ಸ್ ನಲ್ಲಿ ಆಸಿಡಿಕ್ ಕ್ಯಾರೆಕ್ಟರ್ ಇದೆ, ಬೇಸಿಕ್ ಕ್ಯಾರೆಕ್ಟರ್ ಇದೆ, ಅದೆರಡು ಮಿಕ್ಸ್ ಆಗ್ತಿದೆ ಅಂತ ಹೇಳಿದ್ರೆ ದ ರಿಸಲ್ಟೆಂಟ್ ಪ್ರಾಡಕ್ಟ್ ಅನ್ನ ಸಾಲ್ಟ್ ಅಂತ ಹೇಳಿ ಕರಿಬಹುದು. ಬಟ್ ಫಾರ್ ಯೋರ್ ಸಿಲೆಬಸ್ ಅವ್ರು ಸ್ಪೆಸಿಫಿಕ್ ಆಗಿ ಎಕ್ಸಾಕ್ಟ್ ಆಗಿ ಆಸಿಡ್ ಅಂಡ್ ಬೇಸ್ ರಿಯಾಕ್ಷನ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ವಿಲ್ ಕನ್ಸಿಡರ್ ದ ಸೇಮ್. ಐ ಹೋಪ್ ನಾವು ಅಂಡರ್ಸ್ಟುಡ್ ಅಬೌಟ್ ದ ಸಾಲ್ಟ್. ಈ ಸಾಲ್ಟ್ ನಾರ್ಮಲ್ ಸಾಲ್ಟ್, ಯಾಕೆಂದ್ರೆ ಒಂದು ಸಿಂಪಲ್ ಆಗಿರುವ ಆಸಿಡ್ ಸಿಂಪಲ್ ಆಗಿರುವ ಬೇಸ್ ಎರಡು ರಿಯಾಕ್ಟ್ ಆದಾಗ ಈ ಆಸಿಡ್ ಅಲ್ಲಿರುವಂತಹ ಎಲ್ಲಾ ಹೈಡ್ರೋಜನ್ ಆಟಮ್ಗಳು ಹೊರಟೋಯ್ತು. ಇನ್ನೇನು ನಿಮ್ಮ ಸಾಲ್ಟ್ ನಲ್ಲಿ ಯಾವುದೇ ಹೈಡ್ರೋಜನ್ ಇಲ್ಲ ಇಲ್ಲಿ ಅಲ್ವಾ? ಯಾವ ಸಾಲ್ಟ್ ನಲ್ಲಿ ಹೈಡ್ರೋಜನೇ ಇಲ್ವೋ ಆ ಸಾಲ್ಟ್ ಅನ್ನ ನಾರ್ಮಲ್ ಸಾಲ್ಟ್ ಅಂತ ಹೇಳಿ ಕರೀತಾರೆ. ಅರ್ಥ ಆಯ್ತಾ? ಒನ್ ಮೋರ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಾನು HCl ಸಲ್ಫ್ಯೂರಿಕ್ ಆಸಿಡ್ ತಗೋತೀನಿ. ಯಾವುದು? ಸಲ್ಫ್ಯೂರಿಕ್ ಆಸಿಡ್ H2SO4 ಬೇಸು ಇದನ್ನೇ ತಗೋತೀನಿ, NaOH. ಆಯ್ತಾ? ನಾನು ಇವಾಗ ರಿಯಾಕ್ಷನ್ ಬರೀಬೇಕು. ಇಲ್ಲಿ ಎಷ್ಟು ಹೆಚ್ಚಿದೆ ಮಕ್ಕಳೇ? 2 ಹೈಡ್ರೋಜನ್ ಪ್ಲಸ್ ಅಯಾನ್ಸ್ ಇದೆ, ಒಂದು ಸಲ್ಫೇಟ್ SO4 2-. ಇಷ್ಟು ಫಸ್ಟ್ ರಿಯಾಕ್ಟೆಂಟ್ ಅಲ್ಲಿ ಇರುವಂತಹ ಅಯಾನ್ಸ್ ಇದ್ರದ್ದು. ಆಯ್ತಾ? ಸೆಕೆಂಡ್ ನಲ್ಲಿ ಹೇಳಿ ಯಾವ್ದು ಪಾಸಿಟಿವ್ ಅಂತ? ಸೋಡಿಯಂ 1 ಪಾಸಿಟಿವಾ, OH ಅಂತ ಹೇಳುವಂತದ್ದು ನೆಗೆಟಿವಾ? ನನ್ಗೆ ಇವಾಗ ಸಾಲ್ಟ್ ಬೇಕು. ಹೇಗೆ? ಈ OH ಮೈನಸ್ಸು H ಪ್ಲಸ್ಸು ರಿಯಾಕ್ಟ್ ಆಗಿ ವಿ ಗೆಟ್ ವಾಟರ್ H2O. ಆಮೇಲೆ ಏನು ಉಳಿತು? Na ಪ್ಲಸ್ ಉಳಿತು, H ಪ್ಲಸ್ ಉಳಿತು. ಅವುಗಳದ್ದು ಪ್ಲಸ್ ವ್ಯಾಲ್ಯೂ ಆಡ್ ಮಾಡಿ ಪ್ಲಸ್ ಮತ್ತೆ ಪ್ಲಸ್ 2+. ಈ 2+ ವಿಲ್ ರಿಯಾಕ್ಟ್ ವಿತ್ ದಿಸ್ 2-. ಹಾಗಾಗಿ ನಾನೇನ್ ಬರೀತೀನಿ? Na ಪ್ಲಸ್ H ಪ್ಲಸ್ ಎಕ್ಸ್ಕ್ಯೂಸ್ ಮೀ SO4 NaHSO4. ಆಯ್ತಾ? ಈಗ ಇದು ಸಾಲ್ಟ್ ಅಲ್ವಾ? ದಿಸ್ ಇಸ್ ಎ ಸಾಲ್ಟ್. ಈ ಸಾಲ್ಟ್ ನಲ್ಲಿ ಹೈಡ್ರೋಜನ್ ಇದೆಯಾ ಮಕ್ಕಳೇ? Yes, there is hydrogen and you call this salt as acidic salt. ಏನಂತ ಹೇಳಿ ಕರಿತೀರಾ? acidic salt ಅಂತ ಹೇಳಿ ಕರಿತೀರಾ. ಅರ್ಥ ಆಯ್ತೇನು ಇವಾಗ? ಯಾವ ಆಸಿಡ್ ಇದು? ಹೈಡ್ರೋಜನ್. ಯಾವ ಹೈಡ್ರೋಜನ್ ಅದು? ಅಯೋನೈಸಬಲ್ ಹೈಡ್ರೋಜನ್. ಅಂದ್ರೆ ಏನು? H ಪ್ಲಸ್ ಹೈಡ್ರೋಜನ್. H ಪ್ಲಸ್ ಅಯಾನ್ ಅಲ್ವಾ? ಅಯೋನೈಸ್ ಆಗುವಂತಹ ಹೈಡ್ರೋಜನ್ಗಳು ಎಲ್ಲವೂ ರೀಪ್ಲೇಸ್ ಆಗಲ್ಲ, ಕೆಲವೊಂದು ಆ ಸಾಲ್ಟ್ ನಲ್ಲಿ ಬಂದ್ಬಿಡುತ್ತೆ. ಅಂತಹ ಸಾಲ್ಟ್ ಅನ್ನ ಆಸಿಡಿಕ್ ಸಾಲ್ಟ್ ಅಂತ ಹೇಳಿ ಕರಿತೀರಿ. ಅರ್ಥ ಆಯ್ತಾ?
ಈಗ ಬೇಸಿಕ್ ಸಾಲ್ಟ್ ಅಂತ ಹೇಳಿದ್ರೆ ಏನು? ನಾರ್ಮಲ್ ಸಾಲ್ಟ್ ಕಲ್ತ್ವಿ, ಆಸಿಡಿಕ್ ಸಾಲ್ಟ್ ಕಲ್ತ್ವಿ, ಬೇಸ್ ತಗೋತೀನಿ ನಾನು ಇವಾಗ. ಲೆಡ್ ಹೈಡ್ರಾಕ್ಸೈಡ್. ಲೆಡ್ ಅಂತ ಹೇಳಿದ್ರೆ Pb, ಹೈಡ್ರಾಕ್ಸೈಡ್ OH ಟ್ವೈಸ್. ಇದು ಬೇಸ್. ನಾನು ಇದನ್ನ ಸಿಂಪಲ್ ಆಗಿರುವಂತಹ HCl ಜೊತೆ ರಿಯಾಕ್ಟ್ ಮಾಡ್ತೀನಿ. ಸಿಂಪಲ್ ಆಗಿರುವ HCl ಜೊತೆ ಏನಾಗುತ್ತೆ ಗೊತ್ತಾ? ಇಲ್ಲಿ ಈ OH ಇದೆಯಲ್ವಾ, ಎಷ್ಟು OH ಇದೆ? 2 ಇದೆ. Pb OH 1 ಟೈಮ್, OH ಸೆಕೆಂಡ್ ಟೈಮ್. ಇದು ಇವುಗಳ ಅಯಾನ್ಸ್. ಯಾವ್ದು ಮಕ್ಕಳೇ ಚಾರ್ಜ್? ಇದಕ್ಕೆ ನೆಗೆಟಿವ್ ಚಾರ್ಜ್. HCl ನ ಹೇಗೆ ಸ್ಪ್ಲಿಟ್ ಮಾಡ್ತೀರಾ? H ಪ್ಲಸ್ Cl ಮೈನಸ್. ಇವಾಗ ಏನಾಗುತ್ತೆ ಅಂದ್ರೆ H ಪ್ಲಸ್ OH ಮೈನಸ್ ಒಂದು ಪ್ರಾಡಕ್ಟ್ ಅಂತೂ ವಾಟರ್ ಇರಬೇಕು, ಆಸಿಡ್ ಬೇಸ್ ರಿಯಾಕ್ಟ್ ಆಗಬೇಕಾದ್ರೆ. ಮಿಕ್ಕಿದೇನು ಉಳಿತಿಲಿ? Pb. ಚಾರ್ಜ್ ಬರಿಬೇಡಿ, ಜಸ್ಟ್ ಅದನ್ನ ಕನ್ಸಿಡರ್ ಮಾಡಿ. Pb ಎಷ್ಟು? 2 ಪ್ಲಸ್. ಅದೇ ತರ OH ಉಳಿತಾ, ಅದನ್ನ ಹೀಗೆ ಬರ್ಕೊಂಡೆ. ಇಲ್ಲಿ Cl ಇದೆಯಲ್ವಾ, ಅದನ್ನು ಹೀಗೆ ಬರ್ಕೊಂಡೆ. ನೋಡಿ, ಇದೊಂದು ಸಾಲ್ಟ್. ಯಾವ ಸಾಲ್ಟಿನಲ್ಲಿ ಹೈಡ್ರಾಕ್ಸಿಲ್ ಅಯಾನ್ ಆಫ್ ದ ಬೇಸ್, 1 ಹೈಡ್ರಾಕ್ಸಿಲ್ ಅಯಾನ್ ಆಫ್ ದ ಬೇಸ್ ಇರುತ್ತೋ ಅಂತಹ ಸಾಲ್ಟ್ ಅನ್ನ ಬೇಸಿಕ್ ಸಾಲ್ಟ್ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಾ? ಈಸಿ. ಸೊ ನಾವ್ ಯಾವ್ದೆಲ್ಲ ಕಲ್ತ್ವಿ? ನಾರ್ಮಲ್ ಸಾಲ್ಟ್ ಕಲ್ತ್ವಿ. ವಿ ಲರ್ನ್ಡ್ ಅಬೌಟ್ ನಾರ್ಮಲ್ ಸಾಲ್ಟ್. ನಾರ್ಮಲ್ ಸಾಲ್ಟ್ ಅಂದ್ರೆ ಅಲ್ಲಿ ಯಾವುದೇ ತರದ ಹೈಡ್ರೋಜನ್ ಇರಬಾರ್ದು. NaCl, ಆಮೇಲೆ Na2SO4, Na3PO4 ಈ ತರ. ಆಯ್ತಾ? ಆಮೇಲೆ ಯಾವ ಸಾಲ್ಟ್ ಕಲ್ತ್ವಿ? ಆಸಿಡಿಕ್ ಸಾಲ್ಟ್ ಕಲ್ತ್ವಿ. ಎಕ್ಸಾಂಪಲ್ ಹೇಳೋಣ. NaHSO4, NaHCO3, ಸಾಕು, ಇದೆರಡೇ ಸಾಕು. ಬೇಸಿಕ್ ಸಾಲ್ಟ್. ಬೇಸಿಕ್ ಸಾಲ್ಟ್. ಬೇಸಿಕ್ ಸಾಲ್ಟಿಗೆ ಒಂದೇ ಎಕ್ಸಾಂಪಲ್ ಕೊಟ್ಟಿದ್ದು ನಾನು, ಸಾಕು ಸದ್ಯಕ್ಕೆ. ಅದು PbOHCl. ಸೊ ಏನ್ ಅರ್ಥ ಆಯ್ತು? ನಾರ್ಮಲ್ ಸಾಲ್ಟ್ ನಲ್ಲಿ ಯಾವುದೇ ತರದ ಅಯೋನೈಸಬಲ್ ಹೈಡ್ರೋಜನ್ ಇರಲ್ಲ. ಬೇಸಿಕ್ ಆಸಿಡಿಕ್ ಸಾಲ್ಟ್ ನಲ್ಲಿ ಒಂದು ಹೈಡ್ರೋಜನ್ ಇರುತ್ತೆ, ವಿಚ್ ಕ್ಯಾನ್ ಬಿ ಫರ್ದರ್ ಅಯೋನೈಸಬಲ್. ಅದೇ ತರ ಬೇಸಿಕ್ ಸಾಲ್ಟ್ ನಲ್ಲಿ OH ಗ್ರೂಪ್, ಹೈಡ್ರಾಕ್ಸಿಲ್ ಗ್ರೂಪ್ ಕೂಡ ಇರುತ್ತೆ. ಇನ್ನು ಮಿಕ್ಕಿದೆಲ್ಲ ಏನಿದೆ ಅದು ನಾವು ಕಲಿತಾ ಹೋಗ್ಬೋದು, ಬಿಕಾಸ್ ಇಟ್ ಇಸ್ ದ ಮಿಕ್ಸ್ಚರ್ ಆಫ್ ದೀಸ್ ಟು. ಸೊ ನಮ್ಗೆ ಸಾಲ್ಟ್ ಅಂದ್ರೆ ಅರ್ಥ ಆಯ್ತು, ನಾರ್ಮಲ್ ಸಾಲ್ಟ್ ಅಂತ ಹೇಳಿದ್ರೆ ಅರ್ಥ ಆಯ್ತು, ಆಸಿಡ್ ಸಾಲ್ಟ್ ಆರ್ ಆಸಿಡಿಕ್ ಸಾಲ್ಟ್ ಅಂದ್ರೆ ಗೊತ್ತಾಯ್ತು, ಬೇಸಿಕ್ ಸಾಲ್ಟ್ ಗೊತ್ತಾಯ್ತು. ಇನ್ ಗೊತ್ತಾಗ್ಬೇಕಾಗಿರೋದು ಡಬಲ್ ಸಾಲ್ಟ್. ಯಾವಾಗ 2 ನಾರ್ಮಲ್ ಸಾಲ್ಟ್ ಅನ್ನ ಮಿಕ್ಸ್ ಮಾಡ್ತಿರೋ ಯು ಗೆಟ್ ಡಬಲ್ ಸಾಲ್ಟ್. ನೋಡೋಣ ಹೇಗೆ ಅಂತ ಹೇಳಿ. So double salts are formed by the union of 2 simple salts that dissolve in water and crystallizes together. Example, potash alum. Water purification ಅಲ್ಲಿ potash alum ಯೂಸ್ ಮಾಡ್ತಾರೆ. K2SO4, ಅಲ್ಯೂಮಿನಿಯಂ ಸಲ್ಫೇಟ್. ನೋಡಿ, ಇದೊಂದು ಸಾಲ್ಟಾ? ಪೊಟ್ಯಾಷಿಯಂ ಸಲ್ಫೇಟ್ ಅಂತ ಹೇಳೋದೊಂದು ಸಾಲ್ಟಾ? ಅಲ್ಯೂಮಿನಿಯಂ ಸಲ್ಫೇಟು ಇನ್ನೊಂದು ಸಾಲ್ಟ್. ಅದ್ರ ಜೊತೆಗೆ 24 ವಾಟರ್ ಮಾಲಿಕ್ಯೂಲ್ಸ್ ಇದೆ. ಎಷ್ಟು? 24 ವಾಟರ್ ಮಾಲಿಕ್ಯೂಲ್ಸ್. ಮೋರ್ ಸಾಲ್ಟ್. ಸೂಪರ್ ಮಾರ್ಕೆಟ್ ಮೋರ್ ಅಲ್ಲ, ದಿಸ್ ಇಸ್ MOHR, ಮೋರ್ ಸಾಲ್ಟ್. ಸೊ ಇಲ್ಲಿ ಫೆರಸ್ ಸಲ್ಫೇಟ್ ಇದೆ, ಅಮೋನಿಯಂ ಸಲ್ಫೇಟ್ ಇದೆ, ಜೊತೆಗೆ 6 ಟೈಮ್ಸ್ ವಾಟರ್. ಇನ್ನೊಂದು ಡೋಲೋಮೈಟ್. ಇದೆಲ್ಲ ನಮ್ಮ ಭೂಮಿಯ ಪದರ ಇದೆಯಲ್ಲ, ಅರ್ತ್ ಕ್ರಸ್ಟ್, ಅದ್ರ ಮೇಲೆ ಸಿಗುವಂತಹ ವಸ್ತುಗಳು ಇದೆಲ್ಲ ಸಾಲ್ಟ್ಗಳು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಾಟ್ ಮೆಗ್ನೀಷಿಯಂ ಕಾರ್ಬೋನೇಟ್. ಏನಿದು ಡಬಲ್ ಸಾಲ್ಟ್ ಅಂತ ಹೇಳಿದ್ರೆ ಅವುಗಳು ಫಾರ್ಮ್ ಆಗುತ್ತೆ ಬೈ ದ ಯೂನಿಯನ್ ಆಫ್ 2 ಸಿಂಪಲ್ ಸಾಲ್ಟ್. ಸೊ ಸಿಂಪಲ್ ಸಾಲ್ಟ್ ಆಗಿರೋ ಪೊಟ್ಯಾಷಿಯಂ ಸಲ್ಫೇಟು, ಅಲ್ಯೂಮಿನಿಯಂ ಸಲ್ಫೇಟು ಯಾವಾಗ ಜಾಯಿನ್ ಆಗುತ್ತೋ ಅವಾಗ ನಿಮಗೆ ಡಬಲ್ ಸಾಲ್ಟ್ ಅಂತ ಹೇಳುವಂಥದ್ದು ಸಿಗುತ್ತೆ. ಹಾಗಾದ್ರೆ ಮಿಕ್ಸ್ಡ್ ಸಾಲ್ಟ್ ಅಂತ ಹೇಳಿದ್ರೆ ಏನು? ಮಿಕ್ಸ್ಡ್ ಸಾಲ್ಟ್ ನಲ್ಲಿ ಒಂದಕ್ಕಿಂತ ಹೆಚ್ಚು ಕ್ಯಾಟಯಾನ್ಸ್ಗಳಿರುತ್ತೆ, ಒಂದಕ್ಕಿಂತ ಹೆಚ್ಚು ಆನಯಾನ್ಸ್ಗಳು ಕೂಡ ಇರ್ಬೋದು. ಒಂದಾದ್ರೆ ನೆಗೆಟಿವ್ ಅಯಾನ್ಸು, ಇಲ್ಲಾಂದ್ರೆ ಪಾಸಿಟಿವ್ ಅಯಾನ್ಸು. ಅಂದ್ರೆ ಇಲ್ಲಿ ನೋಡಿ, ಸೋಡಿಯಂ ಪೊಟ್ಯಾಷಿಯಂ ಕಾರ್ಬೋನೇಟ್ ಇದೆಯಲ್ವಾ, ಇದನ್ನ ಹೇಗೆ ಸ್ಪ್ಲಿಟ್ ಮಾಡ್ತೀರಾ? ಸೋಡಿಯಂ ಪಾಸಿಟಿವ್, ಪೊಟ್ಯಾಷಿಯಂ ಪಾಸಿಟಿವ್, ಕಾರ್ಬೋನೇಟ್ CO3
2 ಮೈನಸ್. ಇಲ್ಲಿ ಎಷ್ಟು ಪಾಸಿಟಿವ್ ಅಯಾನ್ಸ್ ಇದೆ? 2. ಎಲ್ಲಿಂದ ಬಂತು ಈ ಪಾಸಿಟಿವ್ ಅಯಾನ್ಸ್ಗಳು? ಬೇಸ್ ಇಂದ ಬರುತ್ತೆ ಅಲ್ವಾ? ಬೇಸ್ ಅಲ್ಲಿ OH ಮೈನಸ್ ಅಯಾನ್ ಹೋಗುತ್ತೆ, ಮಿಕ್ಕಿದ್ದು ಪಾಸಿಟಿವ್ ಅಯಾನ್ಸ್ಗಳು. ಆಸಿಡ್ ಅಲ್ಲಿ H+ ಹೊರಟೋಗುತ್ತೆ, ಅದೆರಡು ಕಂಬೈನ್ ಆಗಿ ವಾಟರ್ ಸಿಗುತ್ತೆ. ನೆಗೆಟಿವ್ ಅಯಾನ್ ಬಂದು ಆಸಿಡ್ ಇಂದ ಸಿಗುವಂಥದ್ದು. ಸೊ ಈ ಬೇಸ್ ಇಂದ ಸಿಗುವಂಥದ್ದನ್ನ ಬೇಸ್ ಅಯಾನ್, ಬೇಸಿಕ್ ರಾಡಿಕಲ್ ಅಂತ ಹೇಳಿ ಕರಿಬಹುದಾ? ಅದೇ ತರ ಈ ಸಾಲ್ಟ್ ನೋಡಿ ಮಕ್ಕಳೇ, ಬ್ಲೀಚಿಂಗ್ ಪೌಡರ್ ಇದೆಯಲ್ಲ, ಬ್ಲೀಚಿಂಗ್ ಪೌಡರ್ದು ಕಾಂಪೋಸಿಷನ್ ಬಂದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಹೇಗೆ ಡಿವೈಡ್ ಮಾಡ್ತೀರಾ ಇದನ್ನ? ಕ್ಯಾಲ್ಸಿಯಂ 2+, ಆಕ್ಸಿಜನ್ -2, ಅದೇ ತರ ಕ್ಲೋರಿನ್ ಮೈನಸ್ 2 ಕ್ಲೋರಿನ್ ಇದೆಯಲ್ವಾ? ಹಾ, ಆಲ್ ರೈಟ್. ಸೊ ಇದು ಚಾರ್ಜಸ್ ನಾವು ಇದನ್ನ ಸರಿ ಮಾಡ್ಕೊಳ್ಬೇಕಾಗುತ್ತೆ ಬೇರೆ ಥರದಲ್ಲಿ, ಬಟ್ ಎನಿವೇಸ್. ಸೊ ಇಲ್ಲಿ ಐ ವಿಲ್ ನಾಟ್ ರೈಟ್ ದ ಚಾರ್ಜ್, ಜಸ್ಟ್ ನೋ ದಟ್ ಆಕ್ಸಿಜನ್ ಕ್ಯಾರೀಸ್ -2 ಚಾರ್ಜ್, ಅದೇ ತರ ಕ್ಲೋರಿನ್ ಕ್ಯಾರೀಸ್ -1 ಚಾರ್ಜ್. ಸೊ ಆಕ್ಸಿಕ್ಲೋರೈಡ್ ನಲ್ಲಿ ಇದು ಬಾಂಡಿಂಗ್ಸ್, ಇದ್ರದ್ದು ಸ್ಟ್ರಕ್ಚರ್ ನ ಡೈರೆಕ್ಟ್ ಆಗಿ ನಾನು ಬರೆಯಕ್ ಬರಲ್ಲ, ಬಿಕಾಸ್ ಅದ್ರದ್ದು ಬಾಂಡಿಂಗ್ ಮೇಲೆ ಸ್ಟ್ರಕ್ಚರ್ ಡಿಪೆಂಡ್ ಆಗಿರುತ್ತೆ. ದಟ್ ಐ ವಿಲ್ ಟೀಚ್ ಯು ಇನ್ ದ ಹೈಯರ್ ಕ್ಲಾಸಸ್. ಈಗ ಇಲ್ಲಿ ಎಷ್ಟು ನೆಗೆಟಿವ್ ಅಯಾನ್ಸ್ ಇದೆ? ಆಕ್ಸಿಜನ್ ಒಂದು ನೆಗೆಟಿವ್ ಅಯಾನ್, ಕ್ಲೋರಿನ್ ಒಂದು ನೆಗೆಟಿವ್ ಅಯಾನ್, 2 ನೆಗೆಟಿವ್ ಅಯಾನ್ಸ್ ಇದೆ. ಯಾವ ಸಾಲ್ಟ್ ನಲ್ಲಿ ಒಂದಕ್ಕಿಂತ ಹೆಚ್ಚು ಪಾಸಿಟಿವ್ ಅಯಾನ್ಸ್ಗಳು, ಒಂದಕ್ಕಿಂತ ಹೆಚ್ಚು ನೆಗೆಟಿವ್ ಅಯಾನ್ಸ್ಗಳಿರುತ್ತೋ ಅಂತಹ ಸಾಲ್ಟ್ ಅನ್ನ ಮಿಕ್ಸ್ಡ್ ಸಾಲ್ಟ್ ಅಂತ ಹೇಳಿ ಕರೀತಾರೆ. ಅರ್ಥ ಆಯ್ತಾ? ಇವಾಗ ನಿಮ್ಗೆ ರಫ್ ಐಡಿಯಾ ಸಿಕ್ತಾ? ನಿಮ್ದು ಎಕ್ಸಾಮ್ಗೆ ಯಾವ್ದು ಕೇಳ್ತಾರೆ? ಎಕ್ಸಾಮಿಗೆ ಬರೀ ನಾರ್ಮಲ್ ಸಾಲ್ಟ್ ಬಗ್ಗೆ ಕೇಳ್ತಾರೆ, ಬಟ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋದ್ರು ಕೂಡ ಐಡೆಂಟಿಫೈ ಆಸಿಡಿಕ್ ಸಾಲ್ಟ್ ಎಮಂಗ್ ದ ಫಾಲೋವಿಂಗ್ ಅಂತ ಹೇಳಿ ಕೇಳಿದ್ರೆ ಯು ಕ್ಯಾನ್ ಆರಾಮ್ಸೆ ರೆಕಾಗ್ನೈಸ್ ನಾವು ಆಸಿಡಿಕ್ ಸಾಲ್ಟ್. ಬೇಸಿಕ್ ಗೊತ್ತಾಯ್ತು, ಡಬಲ್ ಗೊತ್ತಾಯ್ತು, ಮಿಕ್ಸ್ಡ್ ಗೊತ್ತಾಯ್ತು. ಕಾಂಪ್ಲೆಕ್ಸ್ ಸಾಲ್ಟ್ ಅಂದ್ರೆ ಏನ್ ಮೇಡಮ್ ಅಂತ ಹೇಳಿ ಕೇಳ್ಬೋದು. ಕಾಂಪ್ಲೆಕ್ಸ್ ಸಾಲ್ಟ್ ಇಸ್ ಆಲ್ವೇಸ್ ಕಾಂಪ್ಲೆಕ್ಸ್. ಹೇಗೆ ಮ್ಯಾಮ್ ಕಾಂಪ್ಲೆಕ್ಸ್ ಇದ್ರೆ ಹೇಳಲೇಬೇಡಿ ಅಂತ ಹೇಳ್ತಿರಲ್ವಾ? ನನಗೆ ಗೊತ್ತು. ಕಾಂಪ್ಲೆಕ್ಸ್ ಸಾಲ್ಟ್ ನೋಡಿ, ಕಾಂಪ್ಲೆಕ್ಸ್ ಸಾಲ್ಟ್ ಯಾವ ತರ ಫಾರ್ಮ್ ಆಗುತ್ತೆ ಅಂದ್ರೆ, ಈ ನಮ್ಮ ಬೇಸಿಗೆ ಜಿಂಕ್ ಅಂತ ಹೇಳುವ ಮೆಟಲ್ನ ಆಡ್ ಮಾಡಿ. ವೆನ್ ಮೆಟಲ್ ಈಸ್ ರಿಯಾಕ್ಟೆಡ್ ವಿತ್ ಬೇಸ್, ವಾಟ್ ಯು ಗೆಟ್? ಆಸಿಡು ಬೇಸ್ ರಿಯಾಕ್ಟ್ ಆದಾಗ ಸಾಲ್ಟ್ ಅಂಡ್ ವಾಟರ್ ಸಿಗುತ್ತೆ. ಅದೇ ತರ ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಸಾಲ್ಟ್ ಸಿಗುತ್ತಲ್ವಾ? ಬೇಸ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಯು ಶುಡ್ ಗೆಟ್ ಹೈಡ್ರೋಜನ್ ಗ್ಯಾಸ್. ಫಸ್ಟ್ ಹೈಡ್ರೋಜನ್ ಗ್ಯಾಸ್, ಇದೇನು ಮೆಟಲ್, ಇದೇನು ಬೇಸ್. ಆಸಿಡ್ ಅನ್ನ ನೀವೇನಾದ್ರೂ ಮೆಟಲ್ಗೆ ಹಾಕಿದ್ರೆ ಹೈಡ್ರೋಜನ್ ಗ್ಯಾಸ್ ಸಿಗುತ್ತಾ? ಕಲ್ತಿದ್ದೀರಲ್ವಾ? ಬೇಸ್ ಅನ್ನ ಕೂಡ ಮೆಟಲ್ಗೆ ಹಾಕಿ ಅಥವಾ ಮೆಟಲ್ ಅನ್ನ ಬೇಸಿಗೆ ಹಾಕಿ ಹೈಡ್ರೋಜನ್ ಗ್ಯಾಸ್ ಸಿಗ್ಬೇಕು. ಹೈಡ್ರೋಜನ್ ಹೊರಟೋಯ್ತು, ಮತ್ತೆ ಏನ್ ಸಿಗುತ್ತೆ ನಿಮ್ಗೆ? ಜಿಂಕು, ಸೋಡಿಯಮು, ಆಕ್ಸಿಜನ್. ಸೊ ಅದನ್ನ ನೀವು Na2ZnO2 ಅಂತ ಹೇಳಿ ಬರೀತೀರ. ಇದನ್ನ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಬಹುದು ನೀವು. ಸೊ ಕಾಂಪ್ಲೆಕ್ಸ್ ಸಾಲ್ಟ್ ಆರ್ ಆಲ್ವೇಸ್ ಕಾಂಪ್ಲೆಕ್ಸ್ ಅಂತ ಹೇಳಿ ನಾನು ಟೀಚ್ ಮಾಡಕ್ಕಾಗಲ್ಲ. ಸೊ ಅವುಗಳು ಹೇಗಿರುತ್ತೆ ಅಂದ್ರೆ, 2 ಅಯಾನ್ಸ್ ಅನ್ನ ಕೊಡುತ್ತೆ. ಒಂದು ಸಿಂಪಲ್ ಆಗಿರೋ ಸೋಡಿಯಂ ಅಯಾನು, ಇನ್ನೊಂದು ನನ್ನ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಬರ್ತೈತೆ, ಸ್ವಲ್ಪ ಕಾಂಪ್ಲೆಕ್ಸ್ ಇರುತ್ತೆ, ಈಸಿ ಅಲ್ಲ ಅದು ಅರ್ಥ ಮಾಡ್ಕೊಳ್ಳಕ್ಕೆ. ಸೊ ಕಾಂಪ್ಲೆಕ್ಸ್ ಅಯಾನ್ಸ್, ಇದನ್ನ ಕಾಂಪ್ಲೆಕ್ಸ್ ಅಯಾನ್ ಅಂತಾನೆ ಟರ್ಮಿನಾಲಜಿಯಲ್ಲಿ ಹೇಳುವಂಥದ್ದು. ಸಿಂಪಲ್ ಅಯಾನ್ ಇದು ಬೇಕಾಗಿಲ್ಲ, ಬಿಕಾಸ್ ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ನೀವು 10ನೇ ಕ್ಲಾಸ್ನಲ್ಲಿ ಮತ್ತೆ ನಿಮಗೆ ಕಾನ್ಸೆಪ್ಟ್ ತುಂಬಾ ಕಷ್ಟ ಅನ್ಸುತ್ತೆ. ಸೊ ಕಾಂಪ್ಲೆಕ್ಸ್ ಸಾಲ್ಟ್ಗಳು ಕಾಂಪ್ಲೆಕ್ಸ್ ಆಗಿರುತ್ತೆ. ಅದು ಅಯೋನೈಸ್ ಆದಾಗ, ನೀರಿಗೆ ಹಾಕಿದಾಗ ಅವುಗಳು ಸಿಂಪಲ್ ಅಯಾನ್ ಮತ್ತೆ ಕಾಂಪ್ಲೆಕ್ಸ್ ಅಯಾನ್ ಅನ್ನ ಕೊಡುತ್ತೆ. ಈ ಕಾಂಪ್ಲೆಕ್ಸ್ ಅಯಾನ್ಸ್ ಅನ್ನ ಯಾವಾಗಲೂ ಕೂಡ ಸ್ಕ್ವೇರ್ ಬ್ರಾಕೆಟ್ ನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಯ್ತಾ? ಎಕ್ಸಾಂಪಲ್ ಏನು? ಇದನ್ನು ನೀವು ಓದಿದಿರಾ ಮಕ್ಕಳೇ, ಇದು ದಿಸ್ ಇಸ್ ದೇರ್ ಇನ್ ಯುವರ್ 10th ಸ್ಟ್ಯಾಂಡರ್ಡ್. ಸೋಡಿಯಂ ಜಿಂಕೇಟ್ ನೀವು ಕಲ್ತಿದ್ದೀರಾ ಕೂಡ. ಈ ರಿಯಾಕ್ಷನ್ ನಿಮ್ಮದೇ ಟೆಕ್ಸ್ಟ್ ಬುಕ್ ನಲ್ಲಿ ಈ ಕಂಪೌಂಡು ಇದೆ, ಈ ರಿಯಾಕ್ಷನು ಇದೆ. ಆಯ್ತಾ? ಅದನ್ನೇ ನಾನು ತಗೊಂಡಿರುವಂಥದ್ದು, ಅದನ್ನ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿರುವಂಥದ್ದು. ಈಗ ರಿವೈಸ್ ಮಾಡ್ತಾ ಬರೋಣ. ಸೊ ಫಸ್ಟ್ ವಿ ಲರ್ನ್ಡ್ ಅಬೌಟ್ ನಾರ್ಮಲ್ ಸಾಲ್ಟ್. ನಾರ್ಮಲ್ ಸಾಲ್ಟ್ ಡೆಫಿನಿಷನ್ ಏನು ಹೇಳುತ್ತೆ? ಅವುಗಳು ಫಾರ್ಮ್ ಆಗುತ್ತೆ ಬೈ ದ ಕಂಪ್ಲೀಟ್ ಟ್ರಾನ್ಸ್ಫರ್ ಆರ್ ಕಂಪ್ಲೀಟ್ ರೀಪ್ಲೇಸ್ಮೆಂಟ್ ಆಫ್ ಅಯೋನೈಸಬಲ್ ಹೈಡ್ರೋಜನ್ ಆಟಮ್ ಆಫ್ ಎನ್ ಆಸಿಡ್. ಈಗ HCl ರಿಯಾಕ್ಟ್ ಆಗ್ತಿದೆ ಅಂದ್ರೆ ಎಲ್ಲಾ ಹೆಚ್ಚುಗಳು ಕೂಡ ನಾರ್ಮಲ್ ಸಾಲ್ಟ್ ನಲ್ಲಿ ರಿಯಾಕ್ಟ್ ಆಗುತ್ತೆ. ಸೊ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ H ಆಗುತ್ತೆ. ನಮಗೆ ಸಿಕ್ಕಿರುವಂತಹ ಸಾಲ್ಟ್ ಅಲ್ಲಿ ಯಾವುದೇ H ಇರುವುದಿಲ್ಲ. ಸೊ ಎಕ್ಸಾಂಪಲ್ ನೋಡಿ, ಇಲ್ಲಿ
ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಫಾಸ್ಫೇಟ್, ಸೋಡಿಯಂ ಸಲ್ಫೇಟ್, ಪೊಟ್ಯಾಷಿಯಂ ಸಲ್ಫೇಟ್, ಪೊಟ್ಯಾಷಿಯಂ ಕ್ಲೋರೈಡ್. ಒಟ್ಟು ಸಿಕ್ಕಿರುವ ಸಾಲ್ಟ್ ನಲ್ಲಿ ಯಾವುದೇ ಹೆಚ್ಚಿರಬಾರ್ದು, ಅದನ್ನ ನಾರ್ಮಲ್ ಸಾಲ್ಟ್ ಅಂತ ಹೇಳಿ ಕರಿತೀರಿ. ಅರ್ಥ ಆಯ್ತಾ? ಆಸಿಡಿಕ್ ಸಾಲ್ಟ್ ಅಂತ ಹೇಳಿದ್ರೆ ಏನು? ಆಸಿಡಿಕ್ ಸಾಲ್ಟ್ ನಲ್ಲಿ ಏನಾಗುತ್ತೆ, ಒಂದಾದ್ರೂ ಹೈಡ್ರೋಜನ್ ಅಯಾನ್ಸ್ಗಳು ಇರುತ್ತೆ. ಅಂದ್ರೆ ಅರ್ಥ ಏನು, ಅದನ್ನ ಡೆಫಿನೇಷನ್ ಏನು ಅರ್ಥ ಮಾಡ್ಕೋತೀರಾ? ಆಸಿಡ್ ಸಾಲ್ಟ್ಸ್ ಆರ್ acidic salts are formed by the partial replacement of ionizable hydrogen atom of polybasic acid. ಏನ್ ಮಕ್ಕಳೇ ಈ ಪಾಲಿಬೇಸಿಕ್ ಅಂತ ಹೇಳುವಂಥದ್ದು? ದಟ್ ಐ ಆಲ್ರೆಡಿ ಟಾಟ್ ಇನ್ ದ ಲಾಸ್ಟ್ ಕ್ಲಾಸ್. ಬೆಸಿಸಿಟಿ. ಬೆಸಿಸಿಟಿ ಅಂತ ಹೇಳಿದ್ರೆ ನಂಬರ್ ಆಫ್ H+ ಅಯಾನ್ಸ್ ಗಿವನ್ ಬೈ an acid. ಈಗ ಹೈಡ್ರೋಜನ್ ಎಷ್ಟು H+ ಕೊಡ್ಬೋದು? ಒಂದೇ ಅಲ್ವಾ, ಯಾಕೆಂದ್ರೆ ಅದ್ರಲ್ಲಿ ಒಂದೇ ಹೈಡ್ರೋಜನ್ ಇರುವಂತದ್ದು. ಸೊ ಯು ಕಾಲ್ ದಿಸ್ ಆಸ್ ವಾಟ್? ಮೋನೋಬೇಸಿಕ್ ಆಸಿಡ್ ಅಂತ ಹೇಳಿ. ಯಾಕೆ ಮೇಡಮ್ ಆಸಿಡ್ಗೆ ಬೇಸಿಕ್ ಅಂತ ಹೇಳೋ ವರ್ಡ್ ಯೂಸ್ ಮಾಡ್ತೀರಾ ಕೇಳ್ಬೋದು ನೀವು. ಯಾಕೆಂದ್ರೆ ಅದು ಕೊಡುವಂತಹ ಒಂದು H+ ಅಯಾನ್ಸ್ ವಿಲ್ ನ್ಯೂಟ್ರಲೈಸ್ ಒನ್ ಆಫ್ ದ ಬೇಸ್ ಹೈಡ್ರಾಕ್ಸಿಲ್ ಅಯಾನ್. ಒಂದು ಬೇಸ್ ಹೈಡ್ರಾಕ್ಸಿಲ್ ಅಯಾನ್ ಅನ್ನ H+ ಅಯಾನ್ಸ್ ಏನ್ ಮಾಡುತ್ತೆ? ನ್ಯೂಟ್ರಲೈಸ್ ಮಾಡುತ್ತೆ. ಸೊ ಯು ಕಾಲ್ ಇಟ್ ಆಸ್ ಮೋನೋಬೇಸಿಕ್ ಆಸಿಡ್. ಇದು ಯಾವಾಗ್ಲೂ ಕೂಡ ಉಲ್ಟಾ ವರ್ಡ್, ಎರಡು ಕಾಂಟ್ರಡಿಕ್ಟರಿ ಆಗಿರುತ್ತೆ. H2SO4 ಎಷ್ಟು ಹೈಡ್ರೋಜನ್ ಇದೆ ಇದರಲ್ಲಿ? ಫಾರ್ಮುಲಾ ನೋಡಿದ ತಕ್ಷಣ ನಿಮ್ಗೆ ಹೇಳ್ಬೋದಾ? 2 ಹೈಡ್ರೋಜನ್. 2 ಹೈಡ್ರೋಜನ್ ಇದೆ ಅಂತ ಹೇಳಿದ್ರೆ ಅದನ್ನ ಡೈ ಬೇಸಿಕ್ ಆಸಿಡ್ ಅಂತ ಹೇಳಿ ಕರಿಬಹುದಾ? ಅಥವಾ ಸಿಂಪಲ್ ಆಗಿ ಒಂದಕ್ಕಿಂತ ಜಾಸ್ತಿ ಇದೆಯಾ ಹೈಡ್ರೋಜನ್? ಪಾಲಿಬೇಸಿಕ್ ಆಸಿಡ್. ಮೋನೋಬೇಸಿಕ್ ಅಂದ್ರೆ 1 ಹೈಡ್ರೋಜನ್ ಕೊಡುತ್ತೆ. ಡೈಬೇಸಿಕ್ ಅಂದ್ರೆ ಅದು ನೀರಿಗೆ ಹಾಕಿದಾಗ 2 ಹೈಡ್ರೋಜನ್ ಕೊಡುತ್ತೆ. ಪಾಲಿಬೇಸಿಕ್ ಅಂತ ಹೇಳಿದ್ರೆ ಎಷ್ಟು ಬೇಕಷ್ಟು ಹೈಡ್ರೋಜನ್ ಅಯಾನ್ಸ್ ಕೊಡುತ್ತೆ. ಅಂದ್ರೆ ಒಂದು ಫಾರ್ಮುಲಾದಲ್ಲಿ 3, 2 ಅಥವಾ 2ಕ್ಕಿಂತ ಜಾಸ್ತಿ ಕೊಟ್ಟರೆ ಅದನ್ನ ಪಾಲಿಬೇಸಿಕ್ ಆಸಿಡ್ ಅಂತ ಹೇಳಿ ಕರಿತೇವೆ. ಕ್ಲಿಯರ್? Yes, so we almost discussed basicity. Coming to this one, ಯಾವ ಆಸಿಡ್ ಸಾಲ್ಟ್ಗಳು ಫಾರ್ಮ್ ಆಗುತ್ತೆ? ಹೇಗೆ ಒಂದು ಹೈಡ್ರೋಜನ್ ಇರುತ್ತೆ ಆಸಿಡ್ ಒಳಗಡೆ, ಇನ್ನು ಒಂದೇ ಒಂದು ಹೈಡ್ರೋಜನ್ ರೀಪ್ಲೇಸ್ ಆಗಿ ಸಾಲ್ಟ್ ಫಾರ್ಮ್ ಆಗುತ್ತೆ. ಅಥವಾ ಇನ್ನ ಸಿಂಪಲ್ ಆಗಿ ಹೇಳ್ಬೇಕಾ, ಯಾವ ಸಾಲ್ಟ್ ನಲ್ಲಿ ಹೈಡ್ರೋಜನ್ ಇರುತ್ತೋ ಅದನ್ನ ಆಸಿಡ್ ಸಾಲ್ಟ್ ಅಂತ ಹೇಳಿ ಕರೀತಾರೆ. ಈಸಿನ ಅದು? ಅದರ ಅರ್ಥ ಮಾಡ್ಕೊಳ್ಳೋಣ. ಯಾವ ಸಾಲ್ಟ್ ಅಲ್ಲಿ OH ಇರುತ್ತೋ ಅದನ್ನ ಬೇಸಿಕ್ ಸಾಲ್ಟ್ ಅಂತ ಹೇಳಿ ಕರೀತಾರೆ. ನೋಡಿ, ಸಿಂಪಲ್. ಯಾವುದು 2 ಸಾಲ್ಟ್ಗಳು ಸಿಂಪಲ್ ಆಗಿ ಕಂಬೈಂಡ್ ಆಗುತ್ತೋ, ಒಟ್ಟಿಗೆ ಕ್ರಿಸ್ಟಲೈಸ್ ಆಗುತ್ತೋ ಅದನ್ನ ಡಬಲ್ ಸಾಲ್ಟ್ ಅಂತಾರೆ. ಯಾವ ಸಾಲ್ಟ್ ನಲ್ಲಿ ಒಂದಕ್ಕಿಂತ ಜಾಸ್ತಿ ಪಾಸಿಟಿವ್ ಅಯಾನ್ಸ್ ಅಥವಾ ನೆಗೆಟಿವ್ ಅಯಾನ್ಸ್ ಇರುತ್ತೆ ಅದನ್ನ ಮಿಕ್ಸ್ಡ್ ಸಾಲ್ಟ್ ಅಂತ ಹೇಳ್ತಾರೆ. ಯಾವ ಸಾಲ್ಟ್ ನೀರಿಗೆ ಹಾಕಿದ ತಕ್ಷಣ ಒಂದು ಸಿಂಪಲ್ ಆಗಿರೋ ಅಯಾನ್ ಇನ್ನೊಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುವಂತಹ ಅಯಾನ್ಸ್ ಅನ್ನು ಕೊಡುತ್ತೋ ಅದನ್ನ ಕಾಂಪ್ಲೆಕ್ಸ್ ಸಾಲ್ಟ್ ಅಂತ ಹೇಳ್ತಾರೆ. ಈ ಕಾಂಪ್ಲೆಕ್ಸ್ ಸಾಲ್ಟ್ ಬಗ್ಗೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂತ ಹೇಳೋ ಒಂದು ಚಾಪ್ಟರ್ ಅನ್ನ ನೀವು 12th ಸ್ಟ್ಯಾಂಡರ್ಡ್ ನಲ್ಲಿ ಸೈನ್ಸ್ ಕೆಮಿಸ್ಟ್ರಿಯಲ್ಲಿ ಓದ್ತೀರಾ. ಆಯ್ತಾ? ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಜಾಸ್ತಿ ಬೇಕಾಗಿಲ್ಲ. ಜನರಲ್ ಪ್ರಾಪರ್ಟಿ ಏನ್ ಮಕ್ಕಳೇ? ಸಾಲ್ಟ್ ಅನ್ನ ನೀವು ನೀರಿಗೆ ಹಾಕ್ತೀರಾ ಅನ್ಕೊಳ್ಳಿ, ಇಟ್ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊ ಇಟ್ ಇಸ್ ಇಲೆಕ್ಟ್ರೋವೆಲೆಂಟ್ ಕಂಪೌಂಡ್. ಅಂದ್ರೆ ಅದು ಅಯಾನಿಕ್ ಕಂಪೌಂಡ್ ಆಗಿರುತ್ತೆ. ಅದು ಅಯಾನಿಕ್ ಸ್ಟೇಟ್ ನಲ್ಲಿ ಎಕ್ಸಿಸ್ಟ್ ಆಗುತ್ತೆ. ನಿಮ್ಗೆ ಇವಾಗ ಅಯಾನಿಕ್ ಕಂಪೌಂಡ್ ಬಗ್ಗೆ ನಾನು ಇನ್ನ ಹೇಳಿಲ್ಲ ಅಲ್ವಾ? ನೆಕ್ಸ್ಟ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ನಲ್ಲಿ ಆ ಅಯಾನ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ಸಾಲ್ಟ್ಸ್ ಆರ್ ಆಲ್ವೇಸ್ ಇಲೆಕ್ಟ್ರೋವೆಲೆಂಟ್ ಆರ್ ಅಯಾನಿಕ್ ಕಂಪೌಂಡ್ಸ್ ಬಿಕಾಸ್ ದೇ ಎಕ್ಸಿಸ್ಟ್ ಇನ್ ಪಾಸಿಟಿವ್ ನೆಗೆಟಿವ್ ಫಾರ್ಮ್. ಆಯ್ತಾ? ಅಯಾನಿಕ್ ಫಾರ್ಮ್ ಇನ್ ವಾಟರ್, ನಾಟ್ ಇನ್ ಸಾಲಿಡ್ ಸ್ಟೇಟ್. Solubility, most of them are soluble in water, alva? Maximum of them are soluble in water. Our solubility will always change with temperature. ಈಗ ನೀವು ಒಂದು ಗ್ಲಾಸ್ ತಗೊಂಡು ಒಂದು 100 grams of waterಗೆ 36 grams of sodium chloride ಹಾಕ್ತೀನಿ ಅನ್ಕೊಳ್ಳಿ, ಎಲ್ಲವೂ ಸಾಲ್ಯುಬಲ್ ಆಗುತ್ತೆ 100 ml of waterಗೆ. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಆ ಸಾಲ್ಟ್ ಏನಾಗುತ್ತೆ, ಅಲ್ಲಿ ಪ್ರೆಸಿಪಿಟೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ನೀರನ್ನ ನೀವೇನಾದ್ರೂ ಹೀಟ್ ಮಾಡಿದ್ರೆ, ಇಫ್ ಯು ರೇಸ್ ದ ಟೆಂಪರೇಚರ್, ಸಾಲ್ಯುಬಿಲಿಟಿ ಆಫ್ ದ ಸಾಲ್ಟ್ ಆಲ್ಸೋ ವಿಲ್ ರೇಸ್. ಸೊ ಸಾಲ್ಯುಬಿಲಿಟಿ ಅಂತ ಹೇಳುವಂಥದ್ದು ಆಲ್ವೇಸ್ ಟೆಂಪರೇಚರ್ ಡಿಪೆಂಡೆಂಟ್ ಆಗಿರುತ್ತೆ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಸಾಲ್ಟ್ಗಳು ನೀರಲ್ಲಿ ಕರಗುತ್ತೆ, ಇದು ಒಂದು ಪ್ರಾಪರ್ಟಿ ಆಫ್ ದ ಸಾಲ್ಟ್. ಸಾಲ್ಟ್ ಕ್ಯಾನ್ ಎಕ್ಸಿಬಿಟ್ ಅಸಿಡಿಕ್, ಬೇಸಿಕ್ ಆರ್ ನ್ಯೂಟ್ರಲ್ ನೇಚರ್. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ,
ಸಾಲ್ಟ್ ಯಾವ ತರ ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳಿ. ಓಕೆ, ಸಮ್ ಸಾಲ್ಟ್ಸ್. ಈಗ ನಾವು ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮಿನಾಲಜಿಗೆ, ಇದು ನಿಮ್ಮ NCERT ಇಲ್ದು. ಇಷ್ಟೊತ್ತು ನಾನು ಏನು ಹೇಳ್ಕೊಟ್ಟೆ ಅದು ನಿಮ್ಮ ನಾಲೆಜ್ ಬೇಸಿಗೆ, ಎಕ್ಸ್ಟ್ರಾ ನಾಲೆಜ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ನೌ ಐ ಆಮ್ ಆಲ್ಸೋ ಟಾಕಿಂಗ್ ಅಬೌಟ್ ದ ಸ್ಟೇಟ್ ಬೋರ್ಡ್ ಸಿಲೆಬಸ್ ಅಂಡ್ CBSE ಸಿಲೆಬಸ್. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್. ದೇ ವಿಲ್ ಆಸ್ಕ್ ಫಾರ್ 1 mark fixed question. It is 1 or 2 mark question. What is water of crystallization? Write 2 examples. ಅಥವಾ which of the following salt does not have or do have, ಈ ತರದ ಕ್ವೆಶನ್ಸ್ಗಳು. ವಾಟರ್ ಆಫ್ ಕ್ರಿಸ್ಟಲೈಸೇಷನ್, ಯಾವ ಕೆಳಗಡೆ ಕೊಟ್ಟಿರುವ ಸಾಲ್ಟ್ ನಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇದೆ ಇಲ್ಲ ಅಂದ್ರೆ ಹೇಳಿದ್ರೆ ಏನು ಅಂತ ಹೇಳುವ ಕ್ವೆಶನ್ಸ್. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳಿದ್ರೆ ಏನು? ಸಮ್ ಸಾಲ್ಟ್ಸ್ ಯುನೈಟ್ ವಿತ್ ಅ ಡೆಫಿನೈಟ್ ಕ್ವಾಂಟಿಟಿ ಆಫ್ ವಾಟರ್. ಕೆಲವೊಂದು ಸಾಲ್ಟ್ ನಲ್ಲಿ ಫಿಕ್ಸ್ಡ್ ಕ್ವಾಂಟಿಟಿ ಆಫ್ ವಾಟರ್ ಯಾವಾಗಲೂ ಯುನೈಟೆಡ್ ಫಾರ್ಮ್ ನಲ್ಲಿ ಒಟ್ಟಿಗೆ ಇರುತ್ತೆ. ಅಂತಹ ಸಾಲ್ಟ್ ಅನ್ನ ಸಿಂಪಲ್ ಆಗಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳಿ ಕರೀತೀರಾ ನೀವು. ಸೊ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ಗೆ NCERT ಡೆಫಿನೇಷನ್ ಏನ್ ಗೊತ್ತಾ? ಫ್ರಮ್ ಯೋರ್ NCERT ಟೆಕ್ಸ್ಟ್ ಬುಕ್, ಅದು ಲಾಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ಇದೆ, ಲಾಸ್ಟ್ ಬಟ್ ಸೆಕೆಂಡ್ ಪ್ಯಾರಾಗ್ರಾಫ್ ನಲ್ಲಿ, ಕಾಪರ್ ಸಲ್ಫೇಟ್ ಹೀಟಿಂಗ್ ಆಕ್ಟಿವಿಟಿಯಲ್ಲಿ. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಸ್ ನಥಿಂಗ್ ಬಟ್ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಚೇಂಜ್ ಆಗಲ್ಲ, ಯಾವಾಗಲೂ ಫಿಕ್ಸ್ಡ್. ಅದು ಎಲ್ಲೇ ಹೋಗಿ ಅದು ಫಿಕ್ಸ್ಡ್ ಆಗಿರುತ್ತೆ. ನೀವು ಅಮೆರಿಕದಲ್ಲಾದ್ರೂ ಕಾಪರ್ ಸಲ್ಫೇಟ್ ಯೂಸ್ ಮಾಡಿ, ಆಸ್ಟ್ರೇಲಿಯಾದಲ್ಲಾದ್ರೂ ಯೂಸ್ ಮಾಡಿ, ಮುಂಬೈಲಾದ್ರೂ ಯೂಸ್ ಮಾಡಿ, ಡೆಲ್ಲಿ, ಬ್ಯಾಂಗ್ಳೂರ್ ಅಥವಾ ದಾವಣಗೆರೆ ಅಥವಾ ಬಿಜಾಪುರ್ ಎಲ್ಲ ಬೇಕಾದ್ರೂ ಯೂಸ್ ಮಾಡಿ. ಓಕೆ, ವಾಟರ್ ನಲ್ಲಿ ಸಾಲ್ಟ್ ನಲ್ಲಿ ವಾಟರ್ ಯಾವಾಗಲೂ ಫಿಕ್ಸ್ಡ್ ಆಗಿರುತ್ತೆ. ಸೊ ಇಟ್ ಇಸ್ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇನ್ 1 ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್. ಒಂದು ಫಾರ್ಮುಲಾ ಯೂನಿಟ್ ತಗೊಂಡ್ರೆ, ಒಂದು ಸಾಲ್ಟ್ ಇದು ಫಾರ್ಮುಲಾ ತಗೊಂಡ್ರೆ ನೋಡಿ, ಫಾರ್ಮುಲಾ ಯೂನಿಟ್ ಇಸ್ ಅ ಟೆಕ್ನಿಕಲ್ ವರ್ಡ್, ಅದಕ್ಕೊಂದು ಮೀನಿಂಗ್ ಇದೆ. ಆ ಮೀನಿಂಗ್ ನ 10th ಸ್ಟ್ಯಾಂಡರ್ಡ್ ನಲ್ಲಿ ನಾನು ಎಷ್ಟೇ ಹೇಳ್ಕೊಟ್ರು ಅರ್ಥ ಆಗಲ್ಲ. ಸಾಲಿಡ್ ಸ್ಟೇಟ್ ಚಾಪ್ಟರ್ ನಲ್ಲಿ ನೀವು ಅದನ್ನ ಕಲಿತೀರಾ, ಓಕೆನಾ? ಹೈಯರ್ ಕ್ಲಾಸಸ್ ನಲ್ಲಿ ಕಲಿತೀರಾ. ಸೊ ಇವಾಗ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ, ಒಂದು ಫಾರ್ಮುಲಾ ಬರೀತೀರಾ ಅಂದ್ರೆ ಆ ಫಾರ್ಮುಲಾಗೆ ಕರೆಸ್ಪಾಂಡ್ ಆಗಿ ಎಷ್ಟು ವಾಟರ್ ಆಫ್ ಮಾಲಿಕ್ಯೂಲ್ಸ್ ಇದೆ ಅದನ್ನ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳಿ ಕರೀತಾರೆ. ಸೊ ಹೌ ಡು ಯು ಡಿಫೈನ್ ಇಟ್? ಇಟ್ ಇಸ್ ಅ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ 1 ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್. ಫಾರ್ ಎಕ್ಸಾಂಪಲ್, ಕಾಪರ್ ಸಲ್ಫೇಟ್ ಇಸ್ ಅ 1 ಫಾರ್ಮುಲಾ ಯೂನಿಟ್. ಅದರಲ್ಲಿ ಫಿಕ್ಸ್ಡ್ ಆಗಿ 5 ವಾಟರ್ ಮಾಲಿಕ್ಯೂಲ್ಸ್ ಇದೆ. ಸೊ ಯು ಕಾಲ್ ಇದನ್ನ ಜನರಲ್ ಆಗಿ ಏನ್ ಕರೀತಾರೆ ಗೊತ್ತಾ? ಬ್ಲೂ ವಿಟ್ರಿಯೋಲ್ ಅಂತ ಹೇಳಿ ಕರೀತಾರೆ. ಅದೇ ತರ ಇನ್ನ ಒಂದು ಸಾಲ್ಟ್ ಇದೆ, ಅದನ್ನ ಜನರಲ್ ಆಗಿ ಗ್ರೀನ್ ವಿಟ್ರಿಯೋಲ್, ಯಾಕೆಂದ್ರೆ ಅದು ಗ್ರೀನ್ ಕಲರ್ ಇರುತ್ತೆ. ಯಾವ್ದು ಗೊತ್ತಾ? ಅದು ಫೆರಸ್ ಸಲ್ಫೇಟ್ 7 times ವಾಟರ್. ಇದನ್ನ ನೀವು ಫಸ್ಟ್ ಲೆಸನ್ ಯಾವ್ದು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ಸ್ ಆ ಲೆಸನ್ ನಲ್ಲಿ ಥರ್ಮಲ್ ಡಿಕಂಪೋಸಿಷನ್ ಪಾರ್ಟ್ ನಲ್ಲಿ ನೋಡಿದಿರ ಆಲ್ರೆಡಿ ಅಲ್ವಾ? ಇದು ಡಿಕಂಪೋಸ್ ಆಗಿ ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್ ಕೊಡುವಂತದ್ದು ಒಂದು ರಿಯಾಕ್ಷನ್ ನೀವು ಬರ್ದಿದ್ದೀರಾ. ಸೊ ಇಲ್ಲಿ 7 ವಾಟರ್ ಮಾಲಿಕ್ಯೂಲ್ ಆಕ್ಟ್ ಆಸ್ ವಾಟ್? ವಾಟರ್ ಆಫ್ crystallization. 5 water molecules will act as what? Again, water of crystallization. So fixed number of molecules. ಅದು ಆ ಫಾರ್ಮುಲಾ ಯೂನಿಟ್ ನಲ್ಲಿ ಎಷ್ಟಿರುತ್ತೆ ಅದನ್ನ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳಿ ಕರೀತೀರಾ. ಸೊ ಡೆಫಿನೇಷನ್ NCERT ಇದೆ, ಬರೀರಿ. ಈ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಹೇಗೆ ರಿಮೂವ್ ಮಾಡ್ತೀರಾ? ಜಸ್ಟ್ ಬೈ ಹೀಟಿಂಗ್. ನೀವೇನಾದ್ರೂ ಇದನ್ನ ಹೀಟ್ ಮಾಡ್ತೀರಾ ಅನ್ಕೊಳ್ಳಿ, ಆ ವಾಟರ್ ಮಾಲಿಕ್ಯೂಲ್ಸ್ ಹೊರಟೋಗುತ್ತೆ. ಹೇಗೆ? ಇಫ್ ಐ ಟೇಕ್ ಬ್ಲೂ ಕಲರ್ ಕಾಪರ್ ಸಲ್ಫೇಟ್ ಇನ್ ಅ ಟೆಸ್ಟ್ ಟ್ಯೂಬ್ ಅಂಡ್ ಐ ಸ್ಟಾರ್ಟ್ ಹೀಟಿಂಗ್ ಇಟ್, ಸ್ವಲ್ಪ ತಾದ್ಮೇಲೆ ಆ ಎಲ್ಲಾ ವಾಟರ್ ಮಾಲಿಕ್ಯೂಲ್ಸ್ ವೇಪರ್ಸ್ ಆಗಿ ಹೊರಟೋಗುತ್ತೆ. ಅದರ ಜೊತೆಗೆ ಬ್ಲೂ ಕಲರ್ ಇರುವಂತದ್ದು ವೈಟ್ ಕಲರ್ ಆಗಿ ಫಾರ್ಮ್ ಆಗುತ್ತೆ. ಎಷ್ಟು ಸಿಂಪಲ್ ಇಕ್ವೇಶನ್ ನೋಡಿ. ಇಲ್ಲಿ ಡಾಟ್ ಇರೋದು, ಇಲ್ಲಿ ಪ್ಲಸ್ ಹಾಕ್ಬೇಕು, ಅಷ್ಟೇ ಡಿಫ್ರೆನ್ಸ್. ಇದು ಹೀಟಿಂಗ್ ಪ್ರಾಸೆಸ್ ಆದಾಗ ಅವ್ರು ಕೇಳ್ತಾರೆ, ಯಾಕೆ ಬ್ಲೂ ಕಲರ್ ಇರುವಂತಹ ಬ್ಲೂ ವಿಟ್ರಿಯೋಲ್ ಆರ್ ಕಾಪರ್ ಸಲ್ಫೇಟ್ ಬಿಕಮ್ಸ್ ಕಲರ್ಲೆಸ್ ಆನ್ ಹೀಟಿಂಗ್? ಬಿಕಾಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಹೊರಟೋಗುತ್ತೆ. ಈ ಫಿನಾಮಿನನ್ಗೆ ಎಫ್ಲೋರೆಸೆನ್ಸ್ ಅಂತ ಹೇಳಿ ಕರೀತಾರೆ. ಎಫ್ಲೋರೆಸೆನ್ಸ್ ಇಸ್ ನಥಿಂಗ್ ಬಟ್ ಅ ಪ್ರಾಸೆಸ್ ವೇರ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಸ್ ಲಾಸ್ಟ್. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಸೊ ವಿ ಹ್ಯಾವ್ ಒನ್ ಮೋರ್ ಇಂಪಾರ್ಟೆಂಟ್ ಪ್ರಾಪರ್ಟಿ. ಅದೇನಂದ್ರೆ ಎಲ್ಲ ಸಾಲ್ಟಿಗೂ ಈ ತರ ವಾಟರ್ ಇರಲ್ಲ.
ಕಾಮನ್ ಸಾಲ್ಟ್, ಪೊಟ್ಯಾಷಿಯಂ ನೈಟ್ರೇಟ್, ಶುಗರು, ಪರ್ಮಾಂಗನೇಟು, ಅಮೋನಿಯಂ ಕ್ಲೋರೈಡ್, ನೀವು ಇದೆಲ್ಲ ತಗೊಳ್ಳಿ, ಇದರಲ್ಲೆಲ್ಲ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇರಲ್ಲ. ಕೆಲವೊಂದಷ್ಟಕ್ಕೆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇರುತ್ತೆ, ಆಯ್ತಾ. ಇವಾಗ ನೀವು ಸೋಡಿಯಂ ಕ್ಲೋರೈಡ್ ತಗೊಳ್ಳಿ ಮಕ್ಕಳೇ, ರಾಕ್ ಸಾಲ್ಟನ್ನು, ಕಲ್ಲುಪ್ಪನ್ನು, ಅದನ್ನು ಹೀಟ್ ಮಾಡಿ ಆವಾಗ ಒಂದು ಸೌಂಡ್ ಬರುತ್ತಲ್ಲ, ಆ ಸೌಂಡನ್ನು ಡಿಕ್ರಿಪಿಟೇಷನ್ ಅಂತ ಹೇಳಿ ಕೂಡ ಕರೀತಾರೆ. ದಿಸ್ ಇಸ್ ಫಾರ್ ಯೋರ್ ಎಕ್ಸ್ಟ್ರಾ ನಾಲೆಡ್ಜ್. ಓಕೆ, ನೆಕ್ಸ್ಟ್ ಏನು ಹೇಳಬೇಕು ಅಂದರೆ, ಇವಾಗ ಬಂದ್ವಿ ನಾವು ಟಾಪಿಕ್ಗೆ. ದಿಸ್ ಪಾರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೇಳಿಸ್ತಾ? ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ 1 ಮಾರ್ಕಿಗೆ ಅವ್ರು ಕೇಳ್ತಾರೆ ಕ್ವೆಶ್ಚನ್, ಏನು ಗೊತ್ತಾ? ಸೊಲ್ಯೂಷನ್ of KCl salt has pH value, option 1, less than 7, option 2, equal to 7, option 3, more than 7, and option 4, none of the above. ಈ ಥರ ಕ್ವೆಶನ್ ಇರುತ್ತೆ. ಏನು ಹೇಳ್ತೀರಾ ಆನ್ಸರ್? ಅದಕ್ಕೆ ನಿಮಗೆ ಗೊತ್ತಿರಬೇಕು, ಪೊಟ್ಯಾಷಿಯಂ ಕ್ಲೋರೈಡ್ ಅಂತ ಹೇಳುವಂಥದ್ದು ಫಸ್ಟ್ ಇಸ್ ಅ ಬೇಸ್ ಅಲ್ವಾ, ಆ್ಯಡ್ ಮಾಡಿ OH. ಸೆಕೆಂಡ್ CL ಎಲ್ಲಿಂದ ಬರುತ್ತೆ? HCl ಇಂದ ಬರುತ್ತೆ. ಸೊ ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನ ಯಾವ ಬೇಸಿಂದ ಆರ್ ಯಾವ ಆಸಿಡ್ ಇಂದ ಮಾಡಲ್ಪಟ್ಟಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಎರಡು ಕೂಡ ಸ್ಟ್ರಾಂಗ್ ಇದೆಯಾ? ದಿಸ್ ಇಸ್ ಅ ಸ್ಟ್ರಾಂಗ್ ಬೇಸ್, ಸ್ಟ್ರಾಂಗ್ ಆಸಿಡ್. HCl ಅಂತ ಹೇಳಿದ್ರೆ ಏನು ಕಡಿಮೆನಾ? ಸ್ಟ್ರಾಂಗ್ ಆಸಿಡ್ ಅದು ಅಲ್ವಾ ಮಕ್ಕಳೇ? ಸ್ಟ್ರಾಂಗ್ ಬೇಸು ಸ್ಟ್ರಾಂಗ್ ಆಸಿಡ್ ಹಾಕಿದ್ರೆ ಈ OH ಮೈನಸ್ ಅಯಾನ್ಸು ಯಾವಾಗಲೂ H+ ಗೆ ಈಕ್ವಲ್ ಆಗುತ್ತೆ. ಈಕ್ವಲ್ ಆದಾಗ pH ವ್ಯಾಲ್ಯೂ 7 ಆಗುತ್ತೆ. ಸೊ ಪ್ರೀವಿಯಸ್ ಆನ್ಸರ್ ಏನಾಗಬೇಕಿತ್ತು? ಸೊ ಪ್ರೀವಿಯಸ್ MCQ ಚಾಯ್ಸ್ ನಾನು ಏನು ಕೇಳಿದ್ದೆ ಅದರಲ್ಲಿ ದಿಸ್ ಒನ್ ಈಕ್ವಲ್ ಟು 7. KCl ಏನಾದರೂ ಸಾಲ್ಟ್ ಸೊಲ್ಯೂಷನ್ನ pH ವ್ಯಾಲ್ಯೂ ಚೆಕ್ ಮಾಡಿದ್ರೆ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 7. ತುಂಬ ಇಂಪಾರ್ಟೆಂಟ್ ಇದು. 100% ಕ್ವೆಶನ್ ಫಾರ್ ಯೋರ್ ಎಕ್ಸಾಮ್. ಪಕ್ಕಾ ಕೇಳ್ತಾರೆ ಈ ಕ್ವೆಶನ್. ಈ ಥರದ್ದು ಇನ್ನ ಕೇಳ್ತಾರೆ ಅವರು. ಒನ್ ಮೋರ್, ಈ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ನ್ಯೂಟ್ರಲಾ, ಆಸಿಡಿಕಾ, ಬೇಸಿಕಾ? ಹೇಗೆ ಕಂಡುಹಿಡಿತೀರಾ? ಇಟ್ ಇಸ್ ಮೇಡ್ ಅಪ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್. CL ಎಲ್ಲಿಂದ ಬರುತ್ತೆ? HCl ಆಸಿಡ್ ಅಲ್ವಾ? ನೋಡಿ ಮಕ್ಕಳೇ, ಸೋಡಿಯಂ ಹೈಡ್ರಾಕ್ಸೈಡ್ ಏನ್ ಬೇಸ್ ಅದು? ಸ್ಟ್ರಾಂಗ್ ಬೇಸ್. ಆಸಿಡ್ ಸ್ಟ್ರಾಂಗ್ ಆಸಿಡ್. ಫಸ್ಟ್ ವಿಡಿಯೋ ಸೆಕೆಂಡ್ ವಿಡಿಯೋ ರೆಫರ್ ಮಾಡಿ. ಸ್ಟ್ರಾಂಗ್ ಆಸಿಡ್ ಯಾವುದು, ಸ್ಟ್ರಾಂಗ್ ಬೇಸ್ ಯಾವುದು ರಿಕಾಲ್ ಮಾಡ್ಬೇಕು ನೀವು ಈ ಟೈಮ್ನಲ್ಲಿ. ಎರಡು ಸ್ಟ್ರಾಂಗ್ ಇದ್ರೆ OH ಮೈನಸ್ ಅಯಾನ್ ಇಸ್ ಈಕ್ವಲ್ ಟು H+ ಅಯಾನ್. ಅಂಥ ಟೈಮ್ನಲ್ಲಿ pH ವ್ಯಾಲ್ಯೂ 7 ಆಗುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಸೊ ಇವಾಗ ಏನ್ ಕಲಿತಾ ಇದೀವಿ ನಾವು? ಸಾಲ್ಟ್ ಫಾರ್ಮ್ಡ್ ಬೈ ಸ್ಟ್ರಾಂಗ್ ಬೇಸ್ ಲೈಕ್ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಆಮೇಲೆ ಸ್ಟ್ರಾಂಗ್ ಆಸಿಡ್ HCl, H2SO4 ಅವುಗಳೆಲ್ಲ ಸ್ಟ್ರಾಂಗ್ ಆಸಿಡ್ ಇದ್ರೆ ಅದು ನ್ಯೂಟ್ರಲ್ ಆಗುತ್ತೆ. ವೀಕ್ ಆಸಿಡ್ ತಗೊಂಡ್ರೆ ಏನಾಗುತ್ತೆ? ಇಲ್ಲಿ ನೋಡಿ, ವೀಕ್ ಆಸಿಡ್ ಲೈಕ್ ಕಾರ್ಬೋನಿಕ್ ಆಸಿಡ್, ಆಸಿಟಿಕ್ ಆಸಿಡ್ ಅಂಥವುಗಳನ್ನ ತಗೊಂಡ್ರೆ ಇಲ್ಲಿ ಯಾವುದು ಸ್ಟ್ರಾಂಗ್ ಇದೆ? ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಬೇಸ್ ಸ್ಟ್ರಾಂಗ್ ಇದೆಯಾ? ಬೇಸ್ ಸ್ಟ್ರಾಂಗ್ ಇದೆ ಅಂದ್ರೆ OH ಮೈನಸ್ ಅಯಾನ್ಸ್ ಏನಾಗಬೇಕು? ಜಾಸ್ತಿ ಇರಬೇಕು, ಮೋರ್. ಯಾವ ಅಯಾನ್ಸ್ ಜಾಸ್ತಿ ಇರಬೇಕು? OH ಮೈನಸ್ ಅಯಾನ್ಸ್ ಜಾಸ್ತಿ ಇರಬೇಕು. OH ಮೈನಸ್ ಅಯಾನ್ಸ್ ಜಾಸ್ತಿ ಇದೆಯಾ? ಅದು pH ವ್ಯಾಲ್ಯೂ 7ಗಿನ್ನ ಜಾಸ್ತಿ ಹೊರಟೋಗುತ್ತೆ. ಸೊ pH ವ್ಯಾಲ್ಯೂ ಬಿಕಮ್ಸ್ ಮೋರ್ ದನ್ 7. ಎಕ್ಸಾಂಪಲ್ ನೋಡಿ, ಸೋಡಿಯಂ ಕಾರ್ಬೋನೇಟು, ಪೊಟ್ಯಾಷಿಯಂ ಆಸಿಟೇಟ್ ಎಲ್ಲ ಕೊಟ್ಟಿದ್ದಾರೆ. ನೋಡೋಣ, ಪೊಟ್ಯಾಷಿಯಂ ಆಸಿಟೇಟ್ನ ಹೇಗೆ ಬರೀತೀರಾ? CH3COOK. ಇದನ್ನ ಹೇಗೆ ಸ್ಪ್ಲಿಟ್ ಮಾಡ್ತೀರಾ? ಇದು ಆರ್ಗ್ಯಾನಿಕ್ ಪಾರ್ಟ್ ಅಲ್ವಾ, ಹಾಗಾಗಿ CH3COOH ಹಾಕೊಳ್ಳಿ. ಆಸಿಟಿಕ್ ಆಸಿಡ್ ಇದು KOH. ನಿಮಗೆ ಅದು ಅರ್ಥ ಆಗ್ತಿಲ್ಲ ಅಂದ್ರೆ ನಿನ್ನೊಂದು ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸು ಕಲೀಲೇ ಇಲ್ಲ ನೀವು ಅಲ್ವಾ? ಇದು ಅರ್ಥ ಆಗ್ತಿಲ್ವಾ? ಗೋ ಟು ಮೈ ಫಸ್ಟ್ ವಿಡಿಯೋ, ಆಸಿಡ್ ಕಲೀರಿ. ಅದನ್ನ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಇದನ್ನ ಹೆಂಗ್ ಬರೆಯೋದು, ಇದನ್ನ ಹೆಂಗ್ ಬರೆಯೋದು ಅಂತೆಲ್ಲ ಹೇಳ್ಕೊಂಡು. ಸೊ ಇದು ವೀಕ್. ಯಾವ್ದು ಮಕ್ಕಳೇ? ಆಸಿಡ್ ಬಂದು ವೀಕ್ ಆಸಿಡ್. ಏನಿದ್ರ ಹೆಸರು? ಆಸಿಟಿಕ್ ಆಸಿಡ್.
ಇದು ಸ್ಟ್ರಾಂಗ್ ಬೇಸ್. ಯಾವುದು? KOH ಇಸ್ ಅ ವೆರಿ ಸ್ಟ್ರಾಂಗ್ ಬೇಸ್. ಈಗ ಬೇಸ್ ಸ್ಟ್ರಾಂಗ್ ಇದೆ ಅಲ್ವಾ, ಹಾಗಾಗಿ OH ಅಯಾನ್ಸ್ಗಳು ಮೋರ್. ಆಸಿಡ್ ವೀಕ್ ಇದೆ ಅಂದ್ರೆ ನೀರಿಗೆ ಹಾಕಿದ್ರೆ H+ ಅಯಾನ್ ಲೆಸ್. ಯಾವ್ದು ಜಾಸ್ತಿ ಇದೆ ಇಲ್ಲಿ? OH- ಅಯಾನ್ಸ್ ಜಾಸ್ತಿ ಇದೆ. ಹಾಗಾಗಿ pH of the salt is, pH value is greater than 7. ನೋಡಿ, ಈ ಕನ್ಕ್ಲೂಷನ್ಗೆ ಬರೋದು ತುಂಬಾ ಇಂಪಾರ್ಟೆಂಟ್ ಮಕ್ಕಳು, ತುಂಬಾ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಏನ್ ಕಲಿತೀರಾ? ಸೊ pH of strong acid, strong base ಆಯ್ತು equal to 7. pH of strong base but weak acid, pH value is greater than 7. ನೆಕ್ಸ್ಟ್ ನೋಡೋಣ. ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್ ತಗೋತೀರಾ ಇವಾಗ, ವೀಕ್ ಬೇಸ್. ನೋಡಿ ಎಕ್ಸಾಂಪಲ್ಸ್ ಇಷ್ಟು ಇದೆ. ಫೆರಿಕ್ ಕ್ಲೋರೈಡ್ ನೋಡಿ ಮಕ್ಕಳೇ, ಫೆರಿಕ್ ಕ್ಲೋರೈಡ್ ಅಂತ ಹೇಳುವ ಸಾಲ್ಟ್ ಅಂತೆ ಹೇಗೆ ಫಾರ್ಮ್ ಆಯ್ತು ನನಗೆ ಹೇಳಿ. ಈ ಫೆರಿಕ್ ಕ್ಲೋರೈಡ್ ಅಂತ ಹೇಳುವಂತಹ ಸಾಲ್ಟ್ ಅಲ್ಲಿ ಯಾವ ಆಸಿಡ್ ಇದೆ, ಯಾವ ಬೇಸ್ ಇದೆ? Cl ನೋಡಿದ ತಕ್ಷಣ ಗೊತ್ತಾಗ್ಬೇಕು, ಓಹೋ ಇದು HCl ಇಂದ ಅಂತ ಹೇಳಿ, ಆಯ್ತಾ? HCl ಅಂತ ಹೇಳಿ ಬರ್ ತಕ್ಷಣ ನಿಮ್ ತಲೆಗೆ ಹೋಗ್ಬೇಕು, ಅದು ಸ್ಟ್ರಾಂಗ್ ಆಸಿಡ್. ಆಮೇಲೆ Fe ಇದೆಯಾ, FeOH ಹೋಲ್ ಥ್ರೈಸ್, ಇದು ಬೇಸ್. Fe ನ ಪಕ್ಕಕ್ಕೆ OH ಹಾಕೊಂಡ್ರೆ ಅದು ಬೇಸ್ ಆಗುತ್ತೆ. 3 ಯಾಕೆ? ಇಲ್ಲಿ ಚಾರ್ಜ್ ಆಫ್ ಅಯನ್ ಕಬ್ಬಿಣ, ಅಯನ್ ಇಸ್ 3, ರೈಟ್? ಸೊ ಫೆರಿಕ್, ಓಕೆ, ಇದು ವೀಕ್. ಸ್ಟ್ರಾಂಗ್ ಬೇಸು ಇದೆರಡೇ ಮಕ್ಕಳೇ, NaOH ಮತ್ತೆ KOH ಮಾತ್ರ ಸ್ಟ್ರಾಂಗ್ ಇರುತ್ತೆ. ಮಿಕ್ಕಿದ ಯಾವುದೇ ಬೇಸ್ ಬಂದ್ರು ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ವೀಕ್ ಬೇಸ್. ಸೊ ಇದು ವೀಕ್ ಆಗುತ್ತೆ, ಇದು ಸ್ಟ್ರಾಂಗ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಯಾವುದು ಸ್ಟ್ರಾಂಗ್ ಇದೆ? ಆಸಿಡ್ ಸ್ಟ್ರಾಂಗ್ ಇದೆ, ಬೇಸ್ ವೀಕ್ ಇದೆ. ಸೊ OH- ಅಯಾನ್ ಇಲ್ಲಿ ಲೆಸ್, H+ ಮೋರ್. ಜಾಸ್ತಿ H+ ಅಯಾನ್ಸ್ ಇದ್ರೆ pH ವ್ಯಾಲ್ಯೂ ಎಲ್ಲಿಂದ ಎಲ್ಲಿಗೆ ನಿಲ್ಬೇಕು? 0 to 7. ಅಂದ್ರೆ pH ವ್ಯಾಲ್ಯೂ ಗೋ ಲೆಸ್ಸರ್ ದ್ಯಾನ್ 7. ಸೊ ಇಂತಹ ಸಾಲ್ಟ್ಗೆ pH ವ್ಯಾಲ್ಯೂ ವಿಲ್ ಬಿ ಆಲ್ವೇಸ್ ಲೆಸ್ಸರ್ ದ್ಯಾನ್ 7. ಲೆಸ್ಸರ್ ದ್ಯಾನ್ 7. ಈಸಿ. ಇಷ್ಟೇ ಕೇಳೋದು ನಿಮಗೆ ಎಕ್ಸಾಮ್ ನಲ್ಲಿ. ಡಬಲ್ ಸಾಲ್ಟ್, ಟ್ರಿಪಲ್ ಸಾಲ್ಟ್ ಎಲ್ಲ ಕೇಳಲ್ಲ. ಆದ್ರೆ ಅದು ನಿಮ್ಮ ನಾಲೆಜ್ ಪರ್ಪಸ್ಗೆ ಇಂತಹ ಸಾಲ್ಟ್ಗಳು ಕೊಟ್ಬಿಟ್ಟು ಏನದು pH ಎಷ್ಟು ಅದನ್ನ ಕೇಳ್ತಾರೆ. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಕೇಳ್ತಾರೆ. ಸೊ ಇದನ್ನ ನೋಡೋಣ. ನೆಕ್ಸ್ಟ್ ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಬೇಸ್ ನಾನು ಆಲ್ರೆಡಿ ಹೇಳ್ಕೊಟ್ಟೆ ನಿಮಗೆ ಅಲ್ವಾ. NaCl, K2SO4. ಮಕ್ಕಳೀಗ K2SO4 pH ವ್ಯಾಲ್ಯೂ ಎಷ್ಟು ಹೇಳಿ? ಲೆಸ್ ದ್ಯಾನ್ 7 ಈಕ್ವಲ್ ಟು 7 ಗ್ರೇಟರ್ ದ್ಯಾನ್ 7? ಥಿಂಕ್ ಮಾಡಿ. K2SO4 ಇದೆಯಾ, ಸಾಲ್ಟ್. ಅದು ಆಸಿಡ್ ಯಾವುದು, ಬೇಸ್ ಯಾವುದು? ಸ್ಪ್ಲಿಟ್ ಮಾಡಿ ಫಸ್ಟ್ ನಿಮ್ಮ ಮೈಂಡ್ ನಲ್ಲಿ. ಸ್ಪ್ಲಿಟ್ ಮಾಡುವ. ಇದು ಸಾಲ್ಟು, ಕೆಗೆ OH ಆಡ್ ಮಾಡಬೇಕು. SO4 ಅದು ಸಲ್ಫ್ಯೂರಿಕ್ ಆಸಿಡ್ ಇಂದ ಬಂದಿರೋದು. H2SO4 ಇಂದ ತಾನೇ SO4 ಬರೋದು, ಸಲ್ಫ್ಯೂರಿಕ್ ಆಸಿಡ್. ಎರಡು ಸ್ಟ್ರಾಂಗ್ ಇದೆ, KOH ಸ್ಟ್ರಾಂಗ್, ಇದು ಕೂಡ ಸ್ಟ್ರಾಂಗ್. ಎರಡು ಸ್ಟ್ರಾಂಗ್ ಇದ್ದಾಗ ಏನಾಗಬೇಕು? OH- is equal to H+. 3 ಕಂಡೀಷನ್ಸ್ ಹೇಳ್ದೆ ನಾನು ಅಲ್ವಾ. ಯಾವುದೆಲ್ಲ ಕಂಡೀಷನ್ ಹೇಳ್ದೆ? ಒಂದು ಸ್ಟ್ರಾಂಗ್ ಆಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್ ಇಂದ ಮಾಡಲ್ಪಟ್ಟಿರುವ ಸಾಲ್ಟ್, ಇದು pH ವ್ಯಾಲ್ಯೂ ಯಾವಾಗಲೂ ಕೂಡ 7 ಆಗಿರುತ್ತೆ. ದಿಸ್ ಇಸ್ ಕಂಡೀಷನ್ ನಂಬರ್ 1. ನೆಕ್ಸ್ಟ್ ಸ್ಟ್ರಾಂಗ್ ಆಸಿಡ್ ತಗೋತೀನಿ, ಇವಾಗ ವೀಕ್ ಬೇಸ್ ತಗೋತೀನಿ, ಆವಾಗ ಸಿಗುವಂತ ಸಾಲ್ಟ್ ಇದು pH ವ್ಯಾಲ್ಯೂ ಶುಡ್ ಬಿ ಲೆಸ್ಸರ್ ದ್ಯಾನ್ 7. ಲೆಸ್ಸರ್ ದ್ಯಾನ್ 7 ಯಾಕೆಂದ್ರೆ ಆಸಿಡ್ ಸ್ಟ್ರಾಂಗ್. ವೀಕ್ ಆಸಿಡ್, ಆಸಿಡ್ ವೀಕ್ ಆಯ್ತು, ಸ್ಟ್ರಾಂಗ್ ಬೇಸ್, ಬೇಸ್ ಸ್ಟ್ರಾಂಗ್ ಆಯ್ತು, ಆಯ್ತಾ? ಅವಾಗ ನಿಮ್ಗೆ ಇದೆರಡು ಕಂಬೈನ್ ಆದಾಗ ಸಾಲ್ಟ್ ಸಿಗುತ್ತಲ್ವಾ. ಆದ್ರೆ pH ವ್ಯಾಲ್ಯೂ, ಬೇಸ್ ಸ್ಟ್ರಾಂಗ್ ಇದೆ ಅಂದ್ರೆ pH ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ 7. ಎರಡು ವೀಕ್ ಇದ್ರೆ ಏನ್ ಮಾಡೋದು ಇವಾಗ? ಎಕ್ಸಾಂಪಲ್ ನೋಡಿ ಮಕ್ಕಳೇ.
CH3 ಯಾವ್ದು ಎಕ್ಸಾಂಪಲ್ ಕೊಡ್ಲಿ? ಕಾಪರ್ ಕಾರ್ಬೋನೇಟ್ ಕೊಡ್ಲಾ? ನೋಡಿ, ನಾನು ಇವಾಗ ಒಂದು ಸಾಲ್ಟ್ ಬರಿತೀನಿ, CuCO3. ನಿಮ್ಗೆ ಅರ್ಥ ಆಗಬೇಕು. ಇದರಲ್ಲಿ CuOH ಅಂತ ಹೇಳುವ ಬೇಸ್ ಇದೆ, ಅದು ವೀಕ್ ಇರುತ್ತೆ. H2CO3 ಅಂತ ಹೇಳುವ ಆಸಿಡ್ ಇದೆ. ಓಕೆ, H2CO3 ಇದೆರಡೂ ಕೂಡ ವೀಕೆ. ಎರಡು ವೀಕ್ ಇದ್ರೆ pH ವ್ಯಾಲ್ಯೂ ನಿಯರ್ಲಿ ಈಕ್ವಲ್ ಟು 7. ಅಲ್ಲೂ ಕೂಡ H ಪ್ಲಸ್ OH ಮೈನಸ್ ಈಕ್ವಲ್ ಆಗಬೇಕು, ಬಟ್ ಎಕ್ಸಾಕ್ಟ್ ಆಗಿ ಈಕ್ವಲ್ ಆಗಲ್ಲ, ನಿಯರ್ಲಿ ಈಕ್ವಲ್ ಟು 7 ಆಗುತ್ತೆ. ಅರ್ಥ ಆಯ್ತಾ? ಸೊ ವೀಕ್ ಆಸಿಡ್ ಪ್ಲಸ್ ವೀಕ್ ಬೇಸ್ ಇಸ್ ಈಕ್ವಲ್ ಟು ಅಂಥ ಸಾಲ್ಟ್ ಇದು pH ವ್ಯಾಲ್ಯೂ ಬಂದು ನಿಯರ್ಲಿ ಈಕ್ವಲ್ ಟು 7, ನಿಯರ್ಲಿ. ಸೊ ಅಲ್ಲಿ H ಪ್ಲಸ್ ಅಯಾನ್ಸ್ ಫ್ರಮ್ ದಿ ವೀಕ್ ಆಸಿಡ್ ನಿಯರ್ಲಿ ಈಕ್ವಲ್ ಟು OH ಮೈನಸ್ ಅಯಾನ್ ಫ್ರಮ್ ದ ವೀಕ್ ಬೇಸ್. ಎಕ್ಸಾಂಪಲ್ ಕೊಡಿ ಮೇಡಮ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ವಾ ಮಕ್ಕಳೇ? ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವಂಥದ್ದು ವೀಕ್ ಬೇಸ್. ಕಾರ್ಬೋನಿಕ್ ಆಸಿಡ್ ವೀಕ್ ಆಸಿಡ್. ಇದೆರಡು ಸೇರಿದ್ರೆ ನಿಮ್ಗೆ ಒಂದು ಸಾಲ್ಟ್ ಬರುತ್ತಲ್ಲ, ಬರೀರಿ ಅದನ್ನ, ರಿಯಾಕ್ಷನ್ ಬರೀರಿ, ಇದ್ರೆ ಆಸಿಡ್ ಬೇಸ್ ರಿಯಾಕ್ಷನ್ ಬರೀರಿ. ಹೇಗೆ ಬರೀತೀರಾ? H2CO3 NH4OH. OH ಇಲ್ಲಿಂದ 2 H ಇದೆ ಅಲ್ವಾ, ಅದರಲ್ಲಿ 1 H ತೆಗಿರಿ. ಆಸಿಡು ಬೇಸು ರಿಯಾಕ್ಟ್ ಆದಾಗ ನಿಮಗೆ ವಾಟರ್ ಸಿಗಬೇಕು. ಇವಾಗ ಏನು ಉಳಿತು? ಅಮೋನಿಯಂ ಉಳಿತಾ, NH4 ಉಳಿತಾ, ಆಮೇಲೆ ಒಂದು ಹೈಡ್ರೋಜನ್ ಉಳಿತೆ, ಆಮೇಲೆ CO3 ಉಳಿತು. ಸೊ ಈ ತರ ಸಾಲ್ಟ್ ಫಾರ್ಮ್ ಆಗೋದು ಬರಿಬೋದು. ಈಸಿ. ಈಗ ಬರುತ್ತೆ ಎಫ್ಲಾರೆಸೆನ್ಸ್. ಸೊ ಎಫ್ಲಾರೆಸೆನ್ಸ್ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ ಟರ್ಮಿನಾಲಜಿ. ಎಫ್ಲಾರೆಸೆನ್ಸ್ ಅಂತ ಹೇಳಿದ್ರೆ ಪ್ರಾಪರ್ಟಿ ಆಫ್ ಸಮ್ ಸಾಲ್ಟ್ ಟು ಲೂಸ್ ಹೋಲಿ, ಕಂಪ್ಲೀಟ್ ಆಗಿ ಕಳ್ಕೊಳ್ಳುತ್ತೆ. ಸಮ್ಟೈಮ್ಸ್ ಪಾರ್ಟ್ಲಿ, ಏನು, ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಕಳ್ಕೊಳ್ಳೋ ಪ್ರಾಸೆಸ್, ಆದರೆ ಎಫ್ಲಾರೆಸೆನ್ಸ್ ಹೇಳೋದು. ವಾಷಿಂಗ್ ಸೋಡಾ ನೋಡಿ, ಸೋಡಿಯಂ ಕಾರ್ಬೋನೇಟ್ ಡೆಕಾ ಹೈಡ್ರೇಟೆಡ್ ಹೀಟ್ ಮಾಡಿ ಈ ವಾಟರೇ ಕಳ್ಕೊಂಡ್ಬಿಡುತ್ತೆ, ಅವಾಗ ನಾವು ಎಫ್ಲಾರೆಸೆಂಟ್, ವಾಷಿಂಗ್ ಸೋಡಾ ಇಸ್ ಎಫ್ಲಾರೆಸೆಂಟ್ ಸಾಲ್ಟ್ ಅಂತ ಹೇಳ್ಬೋದು. ಬಿಕಾಸ್ ಆನ್ ಹೀಟಿಂಗ್ ಅದು ತನ್ನ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅನ್ನ ಕಳ್ಕೊಳ್ಳುತ್ತೆ. ಗ್ಲೋಬರ್ ಸಾಲ್ಟ್ ನಲ್ಲೂ ಈ 10 ವಾಟರ್ ಮಾಲಿಕ್ಯೂಲ್ಸ್ ನ ಅದು ಕಳ್ಕೊಳ್ಳುತ್ತೆ. ಸೊ ಇಟ್ ಇಸ್ ಆ ಕಳ್ಕೊಳ್ಳೋ ಫಿನಾಮಿನವನ್ನ ಎಫ್ಲಾರೆಸೆನ್ಸ್ ಅಂತ ಹೇಳ್ತೀವಿ. ಸಾಲ್ಟ್ ಅನ್ನ ಎಫ್ಲಾರೆಸೆಂಟ್ ಸಾಲ್ಟ್ ಅಂತ ಹೇಳಿ ಕರಿತೀವಿ. ಎಪ್ಸಮ್ ಸಾಲ್ಟ್, ಮೈ ಕೈ ನೋವಾದಾಗೆಲ್ಲ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡ್ಲಿಕ್ಕೆ ನೀರಲ್ಲಿ ಒಂದು ಸಾಲ್ಟ್ ಹಾಕ್ತಾರೆ ನೋಡಿ, ಅದು ಪೇನ್ ಅನ್ನ ಅಬ್ಸಾರ್ಬ್ ಮಾಡುತ್ತೆ ಅಂತ ಹೇಳಿ, ನಥಿಂಗ್ ಬಟ್ ಎಪ್ಸಮ್ ಸಾಲ್ಟ್. ಅದು ಕೂಡ 7 ವಾಟರ್ ಆಫ್ ಮಾಲಿಕ್ಯೂಲ್ಸ್ ನ ಕಳ್ಕೊಳ್ಳುತ್ತೆ. ಆ ಪ್ರಾಸೆಸ್ ಅನ್ನ ನಾವು ಎಫ್ಲಾರೆಸೆನ್ಸ್ ಅಂತ ಹೇಳಿ ಹೇಳ್ತೇವೆ. ಸೊ ಟೆಂಪರೇಚರ್ ಜಾಸ್ತಿ ಆದ್ರೆ ಬೇಗ ಬೇಗ ಕಳ್ಕೊಳ್ಳುತ್ತೆ. ಹೈಗ್ರೋಸ್ಕೋಪಿಕ್ ಅಂತ ಹೇಳಿದ್ರೆ ಏನ್ ಮಕ್ಳೇ? ಹೈಗ್ರೋಸ್ಕೋಪಿಕ್ ಸಬ್ಸ್ಟೆನ್ಸ್ ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ವಾಟರ್ ಅನ್ನೆಲ್ಲ ಅಬ್ಸಾರ್ಬ್ ಮಾಡುತ್ತೆ. ಸಿಲಿಕಾ ಜೆಲ್ ನೋಡಿ, ನೀವು ಹೊಸ ಬ್ಯಾಗ್ ತಗೊಳ್ಳಿ, ಹೊಸ ಬಾಟಲ್ಸ್ ತಗೊಳ್ಳಿ, ಅದ್ರೊಳಗಡೆ ಒಂದು ಸಿಲಿಕಾ ಜೆಲ್ ನೋಡಿದ್ರೆ, ಸಿಲಿಕಾ ಬೀಟ್ಸ್ಗಳು ಯಾಕೆ ಹಾಕಿರ್ತಾರೆ? ಆ ಬಾಟಲ್ ಒಳಗಡೆ ಯಾವುದೇ ತರಹದ ಗಾಳಿ ತೇವಾಂಶದಿಂದ ಸ್ಮೆಲ್ ಬರಬಾರ್ದು, ಆ ವಾಟರ್ ಅನ್ನ ಅಬ್ಸಾರ್ಬ್ ಮಾಡಿಟ್ಕೊಳ್ಬೇಕು ಸಿಲಿಕಾ ಜೆಲ್. ಬಟ್ ಅವುಗಳು ಡಿಸಾಲ್ವ್ ಆಗಲ್ವೇ? ಸೊ ಯಾವ ಸಬ್ಸ್ಟೆನ್ಸ್ ಅಟ್ಮಾಸ್ಫಿಯರಿಕ್ ಇರುವಂತಹ ಎಲ್ಲಾ ವಾಟರ್ ಅನ್ನ ಅಬ್ಸಾರ್ಬ್ ಮಾಡುತ್ತೋ ಮತ್ತೆ ಆ ವಾಟರ್ ಅಲ್ಲಿ ತನ್ನನ್ನು ತಾನು ಡಿಸಾಲ್ವ್ ಮಾಡ್ಕೊಳ್ಳಲ್ವೋ ಅಂತಹ ಸಬ್ಸ್ಟೆನ್ಸ್ ಅನ್ನ ಹೈಗ್ರೋಸ್ಕೋಪಿಕ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕರೀತಾರೆ. ಸೊ ದ ಸಬ್ಸ್ಟೆನ್ಸ್ ವಿಚ್ ಅಬ್ಸಾರ್ಬ್ಸ್ ಮಾಯಿಶ್ಚರ್ ಫ್ರಮ್ ದಿ ಅಟ್ಮಾಸ್ಫಿಯರ್ ವಿದೌಟ್ ಡಿಸಾಲ್ವಿಂಗ್ ಇನ್ ಇಟ್ are called as hygroscopic substance, and the process of phenomenon is called as hygroscopy. ಆಯ್ತಾ? ಕ್ಯೂರಿಯಾಸಿಟಿ ಇದೆಯಾ ಯಾವುದೆಲ್ಲ ಹೈಗ್ರೋಸ್ಕೋಪಿಕ್ ಸಬ್ಸ್ಟೆನ್ಸ್ ಅಂತ? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ಫಾಸ್ಫರಸ್ ಪೆಂಟಾಕ್ಸೈಡ್ P2O5, ಕ್ಯಾಲ್ಸಿಯಂ ಆಕ್ಸೈಡ್, ಇಟ್ ವಿಲ್ ಅಬ್ಸಾರ್ಬ್ ದಿ ವಾಟರ್.
ಸಿಲಿಕಾ ಜೆಲ್, ಇದನ್ನ ಡೆಸಿಕೇಟರ್ ಅಂತ ಹೇಳೋ ಒಂದು ಆಪರೇಟರ್ ಇದೆ ಮಕ್ಕಳೇ. ಅದರಲ್ಲಿ ಡೆಸಿಕೇಟರ್ ಅಂದ್ರೆ ಒಂದು ಗ್ಲಾಸಿನ ಜಾರ್ ತರ. ಆ ಡೆಸಿಕೇಟರ್ ತಳಭಾಗದಲ್ಲಿ ಇಂತಹ ಸಾಲ್ಟ್ಗಳನ್ನ ಹಾಕಿಟ್ಬಿಡ್ತಾರೆ. ಯಾಕೆಂದ್ರೆ ಆ ಡೆಸಿಕೇಟರ್ ಒಳಗಡೆ ನಾವು ಯಾವುದೇ ರಿಸರ್ಚ್ಗೆ ಬೇಕಾಗಿರುವಂತಹ ಕೆಲವೊಂದು ಹೊಸ ಕಂಪೌಂಡ್ ನ ಮಾಡಿರ್ತೀವಿ ಅನ್ಕೊಳ್ಳಿ, ಅದ್ರೊಳಗಡೆ ವಾಟರ್ ಜಾಯಿನ್ ಆಗಬಾರ್ದು, ವಾಟರ್ ಆಗಬಾರ್ದು, ವಾಟರ್ ಮಿಕ್ಸ್ ಆಗಬಾರ್ದು ಅಂತ ಹೇಳಿ, ವಾಟರ್ ಮಾಯಿಶ್ಚರ್ ಮಿಕ್ಸ್ ಆಗಬಾರ್ದು ಅಂತ ಹೇಳಿ, ಆ ಮಾಯಿಶ್ಚರ್ಡ್ ವಾಟರ್ನ ಅಬ್ಸಾರ್ಬ್ ಮಾಡಲಿಕ್ಕೆ ಇದೆಲ್ಲವುಗಳನ್ನ ಕೂಡ ಯೂಸ್ ಮಾಡ್ತೀವಿ. ಸೊ ಅವುಗಳನ್ನ ಡ್ರೈಯಿಂಗ್ ಏಜೆಂಟ್ ಅಂತ ಹೇಳಿ ಕೂಡ ಹೇಳ್ಬೋದು. ಡ್ರೈಯಿಂಗ್ ಏಜೆಂಟ್ ಇವುಗಳು ಸಾಲ್ಟ್ ಅನ್ನ ಡ್ರೈ ಮಾಡುತ್ತೆ ಯಾವಾಗ್ಲೂ ಕೂಡ. ಅರ್ಥ ಆಯ್ತಾ? ನೆಕ್ಸ್ಟ್ ಕಮ್ಸ್ ಡೆಲಿಕ್ವಿಸೆಂಟ್ ಸಬ್ಸ್ಟೆನ್ಸ್. ಸೊ ಡೆಲಿಕ್ವಿಸೆಂಟ್ ಅಂತ ಹೇಳಿದ್ರೆ ಏನ್ ಗೊತ್ತಾ? ಈ ಸೋಡಿಯಂ ಹೈಡ್ರಾಕ್ಸೈಡ್ ಪೆಲೆಟ್ಸ್ ನೋಡಿದೀರಾ? ಈ ಸೋಡಿಯಂ ಹೈಡ್ರಾಕ್ಸೈಡ್ ಏನ್ ಮಾಡುತ್ತೆ ಅಂದ್ರೆ, ನೀವೇನಾದ್ರೂ ಓಪನ್ ಸ್ಲ್ಯಾಬ್ ನಲ್ಲಿ ನಿಮ್ದು ಎಕ್ಸ್ಪೆರಿಮೆಂಟ್ ಆಕ್ಟಿವಿಟೀಸ್ ನಲ್ಲಿ ಆ ಸೋಡಿಯಂ ಹೈಡ್ರಾಕ್ಸೈಡ್ ನ ಓಪನ್ ಆಗಿ ಟೇಬಲ್ ಮೇಲೆ ಇಟ್ರೆ ಈ ಅಟ್ಮಾಸ್ಫಿಯರ್ ಇರುವಂತಹ ಎಲ್ಲಾ ತೇವಾಂಶವನ್ನ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆಮೇಲೆ ಆ ನೀರಲ್ಲಿ ತನ್ನನ್ನು ತಾನು ಕರಗಿಸ್ಕೊಳ್ಳುತ್ತೆ. ನಿಮಗಲ್ಲಿ ಫಸ್ಟಿಗೆ ಒಂದು ಟ್ಯಾಬ್ಲೆಟ್ ತರ ಇರುತ್ತೆ, ಆಮೇಲೆ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ನೀರಷ್ಟೇ ಇರುತ್ತೆ. ಸೊ ಅರ್ಥ ಏನು? ದಾಟ್ ಸಬ್ಸ್ಟೆನ್ಸ್ ಇಸ್ ಕ್ಯಾಪಬಲ್ ಆಫ್ ಅಬ್ಸಾರ್ಬಿಂಗ್ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್ and will dissolve in it. Such substances are called as deliquescent substance. ಅರ್ಥ ಆಯ್ತಾ? ಸಿಂಪಲ್ ಡೆಫಿನೇಷನ್ ನೀವು ನೋಡ್ಕೊಳ್ಬಹುದು. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್. ಐ ಆಮ್ ಹಿಯರ್ ಓನ್ಲಿ. ನೆಕ್ಸ್ಟ್ ಡ್ರೈಯಿಂಗ್ ಮತ್ತೆ ಡಿಹೈಡ್ರೇಟಿಂಗ್ ಏಜೆಂಟ್ಸ್ ಅಂತ ಹೇಳಿ. ಡಿಹೈಡ್ರೇಟಿಂಗ್ ಏಜೆಂಟ್ಸ್ ಅಂತ ಹೇಳಿದ್ರೆ ವಾಟರ್ ಅನ್ನ ರಿಮೂವ್ ಮಾಡುವಂತಹದ್ದು. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ನ ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಹೇಳಿ ಕರಿತೇವೆ. ಸೊ ಡ್ರೈಯಿಂಗ್ ಏಜೆಂಟ್ಸ್ ಗಳು ಯಾರು? ಆ ಡೆಸಿಕೆಂಟ್ ನಲ್ಲಿ ಏನಿರ್ತೀವಿ ನೋಡಿ, ಅವುಗಳನ್ನ ಡ್ರೈಯಿಂಗ್ ಏಜೆಂಟ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ದಾಟ್ಸ್ ಇಟ್. ಸಮ್ಮರಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ವಾಟ್ ಡಿಡ್ ವಿ ಲರ್ನ್ ಅಬೌಟ್ 2 minutes ಸಮ್ಮರಿ ನೋಡೋಣ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು NCERT ಬೋರ್ಡ್ ಎಕ್ಸಾಮಿಗೆ ನಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಟಾಪಿಕ್ pH ಆಫ್ ಸಾಲ್ಟ್ ಸೊಲ್ಯೂಷನ್. ಅದರಲ್ಲಿ pH ವ್ಯಾಲ್ಯೂ ಈಕ್ವಲ್ ಟು 7, pH ವ್ಯಾಲ್ಯೂ ಗ್ರೇಟರ್ ದ್ಯಾನ್ 7, pH ವ್ಯಾಲ್ಯೂ ಲೆಸ್ಸರ್ ದ್ಯಾನ್ 7, pH ವ್ಯಾಲ್ಯೂ ನಿಯರ್ಲಿ ಈಕ್ವಲ್ ಟು 7. ಈ 4 ಕಂಡೀಷನ್ಸ್ ನ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂಡಿದೀವಿ, ಅದನ್ನ ಕಲಿತೀವಿ. ಅದಲ್ಲದೆ ವಿ ಲರ್ನ್ಡ್ ಅಬೌಟ್ ಸರ್ಟನ್ ವರ್ಡ್ ಕಾಲ್ಡ್ ಆಸ್ ಹೈಗ್ರೋಸ್ಕೋಪಿ. ಹೈಗ್ರೋಸ್ಕೋಪಿ ಅಂತ ಹೇಳಿದ್ರೆ ಏನು? ಮತ್ತೆ ಡೆಲಿಕ್ವಿಸೆಂಟ್, QUSENT, ಡೆಲಿಕ್ವಿಸೆಂಟ್ ಅಂತ ಹೇಳಿದ್ರೆ ಏನು? ಎಸ್ ನೋಡ್ಬಿಡೋಣ ಒಂದ್ಸಲ. QUESC. What do you mean by deliquescent salt? ಕಲ್ತ್ವಾ? ಆಮೇಲೆ efflorescent salt. efflorescent salt ಬಗ್ಗೆ ಕಲ್ತ್ವಿ. We learnt about efflorescent salt. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಕಲ್ತ್ವಿ. ಆಮೇಲೆ ನಾರ್ಮಲ್ ಸಾಲ್ಟ್, ಮಿಕ್ಸ್ಡ್ ಸಾಲ್ಟ್, ಆಸಿಡಿಕ್ ಸಾಲ್ಟ್, ಬೇಸಿಕ್ ಸಾಲ್ಟ್. ದಟ್ ವಾಸ್ ಲೈಕ್ ಎಕ್ಸ್ಟ್ರಾ ನಾಲೆಜ್ಗೆ ಹೇಳ್ಕೊಟ್ಟಿರುವಂಥದ್ದು, ಅದನ್ನು ಕಲ್ತ್ರಿ. ಸೊ ರಿವೈಸ್ ಅಗೇನ್. ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಗೆ ಯಾವ ಟಾಪಿಕ್ ಅರ್ಥ ಆಗಿಲ್ವೋ ಅದ್ರ ಬಗ್ಗೆ ನನಗೆ ಒಂದು ಮೆಸೇಜ್ ಹಾಕಿ ಮಕ್ಕಳೇ. ಐ ಆಮ್ ಆಲ್ವೇಸ್ ದೇರ್ ಟು ಹೆಲ್ಪ್ ಯು. ಆಯಿತಾ? ಟಾಪಿಕ್ ಕಷ್ಟ ಇಲ್ಲ, ಈಸಿ ಇದೆ. ಯಾವ್ದಾದ್ರು ಇಷ್ಟ ಆಗಲಿಲ್ಲ, ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಥ್ರೂ ಕಮೆಂಟ್ ಬಾಕ್ಸ್ ಅದನ್ನ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ಕ್ಲಾಸ್ ಅಗೇನ್. ಅಂಟಿಲ್ ದೆನ್, ಬಾಯ್.